ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೀಗ ಪುತ್ತೂರಿಂದ ಒಂದು 10 ಕಿಲೋಮೀಟರ್ ಇಂಟೀರಿಯರ್ ಬಂದಿದ್ವಿ. ಈ ಜಾಗದ ಹೆಸರು ಸರ್ವೆ ಅಂತ. ತೋಟ ಎಲ್ಲ ನೋಡಿದ್ರಲ್ಲ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಫಸ್ಟಿಗೆ ಹೇಳ್ಬಿಡ್ತೀನಿ ನಾನು. ಇಲ್ಲೊಬ್ಬರು ಭರತ್ ಅಂತ ಜೇನಿನ ಕೃಷಿ ಮಾಡ್ತಾರೆ, ಆಯಿತಾ. ಇವರ ನೇಮು ಬಿ ಭರತ್ ಅಂತ, ತುಂಬ ಜನ ಅವ್ರಿಗೆ ಕರೆಯೋದು ಬಿ ಭರತ್ ಅಂತ. ಬಿ ಭರತ್ ಅಂತಿದ್ದಂಗೆ ಕೆಲವರಿಗೆ ಗೊತ್ತಾಗಿರ್ಬೋದು. ನಮ್ಮ ರೇರ್ಪೇಟಿ ವೆಬ್ಸೈಟಲ್ಲಿ ಇವರ ಪ್ರಾಡಕ್ಟ್ಸ್ಗಳು ಆಲ್ರೆಡಿ ಲಿಸ್ಟ್ ಆಗಿದೆ, ತುಂಬ ಟೈಮ್ ಆಗಿದೆ. ಬಿ ಭರತ್ ಅವರನ್ನು ನಾವು ಫಸ್ಟ್ ಮೀಟ್ ಆಗಿದ್ದು ಒಂದು ಆಹಾರ ಮೇಳದಲ್ಲಿ. ಅಲ್ಲಿ ಅವರು ಇದನ್ನು ತಗೊಂಡು ಬಂದಿದ್ದು, ಆಯಿತಾ. ಬಿ ವ್ಯಾಕ್ಸ್ ಕ್ರೀಮ್ ಅಂತ ಒಂದು ತುಂಬ ಸ್ಪೆಷಲ್ ಪ್ರಾಡಕ್ಟ್. ಅದು ಜೇನಿನ ಮೇಣ ಇರುತ್ತಲ್ಲ, ಅದನ್ನು ಪ್ರಾಸೆಸ್ ಮಾಡಿ ಅದಕ್ಕೆ ತೆಂಗಿನೆಣ್ಣೆ ಮತ್ತು ಈ ಹಳದಿ ಟರ್ಮರಿಕ್ ಇದೆಯಲ್ಲ, ಅದನ್ನು ಹಾಕಿ ಅವರೊಂದು ಕ್ರೀಮ್ ಥರ ಮಾಡ್ತಾರೆ. ಸೊ ಅದೇನೆಂದರೆ ನಿಮಗೆ ಈ ಸುಟ್ಟ ಗಾಯ ಇರ್ಬೋದು, ತುಟಿ ಒಡೆದೋಗಿರೋದು, ಇಮ್ಮಡಿ ಒಡೆದೋಗಿರೋದು, ಅದಕ್ಕೆಲ್ಲ ನೀವು ಅಪ್ಲೈ ಮಾಡಿದ್ರೆ ದಿ ಬೆಸ್ಟ್ ರಿಸಲ್ಟ್ಸು. ಯಾಕಂದರೆ ಯೂಸ್ ಮಾಡಿದವ್ರು ಇಲ್ಲೇ ಇದ್ದಾರೆ. ಈವಾಗಲ್ಲ ಸರ್, ಒಂದು 2 ಇಯರ್ಸಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದ್ರೆ ಅದನ್ನ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಅಪ್ಲೈ ಮಾಡಬಹುದು. ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಈ ಮಕ್ಕಳಿಗೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಏನು ಹೆದರಿಕೆ ಆಗಲ್ಲ. ಮತ್ತೆ ಈ ಚಳಿ ಬರುತ್ತಲ್ಲ, ಚಳಿ ಬಂದಾಗ ತುಟಿ ಹೊಡೆದೋಗಿರೋ, ಸ್ಕಿನ್ ಡ್ರೈ ಆಗೋದು, ಎಲ್ಲದಕ್ಕೂ ಹಚ್ಬೋದು. ಮತ್ತು ಮುಖ್ಯವಾಗಿ ಏನಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಈ ಜೇನಿನ ಕೃಷಿ ಹೆಂಗೆ ಮಾಡ್ತಾರೆ. ಯಾಕಂದ್ರೆ ನಂಗೆ ಗೊತ್ತಿದೆ ಅದು ಬಾಕ್ಸ್ ಎಲ್ಲ ಇಡ್ತಾರೆ ಅಂತೇಳಿ. ಬಟ್ ಒಂದು ರೈಟ್ ಪರ್ಸನ್, ಯಾಕಂದರೆ ಪ್ರೊಫೆಷ್ನಲಿ ಮಾಡೋರು ನಂಗೆ ಇಷ್ಟು ತನಕ ಸಿಕ್ಕಿರಲಿಲ್ಲ. ಹಾಗಾಗಿ ನಾವೀಗ ಇಲ್ಲಿಂದ ಕೊಡಗಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೇಗೋ ಪುತ್ತೂರು ಇದೆಯಲ್ಲ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿ ಇದೆಲ್ಲ ನೋಡ್ಕೊಂಡು ಹೋಗೋಣ. ಹೇಗೂ ನೋಡ್ತಿದ್ದೀವಿ, ನಿಮಗೂ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡೋಣ. ಯಾಕಂದರೆ ನಿಮ್ಮಲ್ಲೂ ಕೆಲವರಿಗೆ ಇಂಟ್ರೆಸ್ಟ್ ಇರ್ಬೋದು, ಆಯಿತಾ. ಈ ಕೃಷಿ ಮಾಡಬೇಕು, ಜೇನು ತುಪ್ಪ ಬಂದರೆ ಅದು ಯಾವ ಥರ ಮಾರ್ಕೆಟಿಗೆ ಸೇಲ್ ಮಾಡ್ಬೋದು, ಅದಕ್ಕೆ ಎಷ್ಟು ರೇಟ್ ಇದೆ, ಆಮೇಲೆ ಒಂದು ಗೂಡು ಹಾಕಿದರೆ ಎಷ್ಟು ಪ್ರಾಫಿಟ್ ಮಾಡ್ಬೋದು ನೀವು. ಯಾಕಂದರೆ ಕೆಲವರಲ್ಲಿ ತೋಟ ಇರುತ್ತೆ, ತೋಟದಲ್ಲಿ ಒಂದು ಬೈ ಪ್ರಾಡಕ್ಟ್ ಇದೆ ಸೈಡಿಗೆ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಯಾವ ಥರ ಈ ಜೇನು ಸಾಕಣೆ, ಯಾವ ಥರ ಕೃಷಿ ಮಾಡಬೇಕು. ನಮಸ್ತೆ ಭರತ್ ಅವರೇ. ನಮಸ್ತೆ ಸರ್. ಇವರು ಆ್ಯಕ್ಚುಲಿ ಮೀಡಿಯಾ ಫೀಲ್ಡಲ್ಲಿ ಇದ್ದವರು, ಜರ್ನಲಿಸಮ್ಮು. ಉದಯವಾಣಿ, ವಿಜಯ ಕರ್ನಾಟಕದಲ್ಲೆಲ್ಲ ವರ್ಕ್ ಮಾಡಿದ್ದೀರಲ್ಲ ಸರ್? ಉದಯವಾಣಿ ಮತ್ತು ವಿಜಯವಾಣಿಯಲ್ಲಿ ವರ್ಕ್ ಮಾಡಿದ್ದೆ. ಓಕೆ. ಈಗ ಫುಲ್ ಟೈಮ್ ಜೇನು ಕೃಷಿಯಲ್ಲಿ ಇದೆ. ಜೇನು ಪತ್ರಿಕೋದ್ಯಮ ಬಿಟ್ಟು ಇದು ಮಧು ಉದ್ಯಮದಲ್ಲಿ. ಓಕೆ ಓಕೆ ಓಕೆ. ಹೇಗೆ ಸರ್ ಜೇನು ಸಾಕಣೆ ಯಾವ ಥರ ಮಾಡ್ತೀರಾ, ಅದೆಲ್ಲ ನಂಗೆ ಇನ್ಫಾರ್ಮೇಷನ್ ಬೇಕು. ಯಾಕಂದರೆ ಈ ಥರ ಬಾಕ್ಸ್ ಇಡ್ತಾರೆ ಅಂತ ಗೊತ್ತು ನನಗೆ. ಯಾಕಂದರೆ ನನ್ನ ಅಕ್ಕನ ಮನೇಲಿ ನೋಡಿದ್ದೆ ಇದನ್ನು. ಹೌದು. ಬಟ್ ಇದು ಯಾವ ಥರ ಪ್ರಾಸೆಸ್ಸು, ಆಮೇಲೆ ಈ ಥರ ಬಾಕ್ಸ್ ಎಲ್ಲಿ ಸಿಗುತ್ತೆ, ಆಮೇಲೆ ಇದರಿಂದ ಈಗ ಈ ಥರ ಒಂದು ಬಾಕ್ಸ್ ಇಟ್ಟರೆ ಇದರಲ್ಲಿ ಎಷ್ಟು ಜೇನು ನಾವು ಕಲೆಕ್ಟ್ ಮಾಡ್ಬೋದು, ಆಮೇಲೆ ಅದನ್ನು ಹೆಂಗೆ ಸೇಲ್ ಮಾಡೋದು, ಎಷ್ಟು ಪ್ರಾಫಿಟ್ ಆಗುತ್ತೆ, ಇದಿಷ್ಟು ಇನ್ಫಾರ್ಮೇಷನ್. ನಾವು ಪೆಟ್ಟಿಗೆ ತಗೊಂಡು ಹೋದ್ರೆ ನಮಗೆ ಜೇನು ಹೇಗೆ ಸಿಗುತ್ತೆ, ಜೇನು ಹೌದು ಅದ್ರ ಬಗ್ಗೆನೂ ನೀವು ಮಾಹಿತಿ ಕೊಟ್ರೆ. ನೋಡಿ, ಜೇನಲ್ಲಿ 3 ಕಾಲ, ನಮಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇದ್ದ ಹಾಗೆ ಜೇನಲ್ಲಿ ಕೂಡ ಒಂದು ಜೇನು ಕಾಲ, ಅಂದರೆ ಜನವರಿಯಿಂದ ಮೇ ಎಂಡ್ವರೆಗೆ ಜೇನು ಕಾಲ. ಆ ನಂತರ ಮಳೆಗಾಲ ಶುರುವಾಗುತ್ತೆ. ಅದು ಜೇನಿಗೆ ಅಭಾವ ಕಾಲ, ಅಂದರೆ ಅವುಗಳಿಗೆ ಹೂ ಸಿಗೋದಿಲ್ಲ, ಅದು ಜೇನಿನ ಅಭಾವ ಕಾಲ. ಆಗಸ್ಟ್ ನಂತರ ಸ್ವಲ್ಪ ಹೂ ಬರ್ಲಿಕ್ಕೆ ಶುರುವಾಗುತ್ತೆ, ಅದು ಜೇನಿನ ಅಭಿವೃದ್ಧಿ ಕಾಲ. ಹಾಗೆ ಒಂದು ಅಭಾವ ಕಾಲ, ಅಭಿವೃದ್ಧಿ ಕಾಲ, ಜೇನು ಕಾಲ, 3 ಕಾಲ ಜೇನಿಗೆ. 3 ಕಾಲದಲ್ಲಿ ಕೂಡ ಬೇರೆ ಬೇರೆ ಕೆಲಸ ಇದೆ ಜೇನಲ್ಲಿ. ನೋಡಿ, ಮಳೆಗಾಲದಲ್ಲಿ ಒಂದು ಕೆಲಸ, ಅಭಾವ ಕಾಲದಲ್ಲಿ ಒಂದು ಕೆಲಸ, ಜೇನು ಕಾಲದಲ್ಲಿ ಒಂದು ಕೆಲಸ, ಜೇನು ತೆಗೆಯುವ ಕೆಲಸ. ಜೇನು ಜನವರಿಯಿಂದ ಮೇ ಎಂಡ್ವರೆಗೂ, ಮಳೆ ಶುರುವಾಗುವವರೆಗೂ ಕೂಡ ಸ್ವಲ್ಪ ಕೊನೆಗೆ ಕಡಿಮೆ ಆಗ್ತಾ ಹೋಗುತ್ತೆ ಜೇನು. ಒಳ್ಳೆ ಜೇನು ಸಿಗುತ್ತೆ ಮಾತ್ರ ಕೊನೆಗೆ. ಆ ನಂತರ ಸಕ್ಕರೆ ಪಾಕ ಕೊಡ್ಲಿಕ್ಕೆ ಉಂಟು. ಯಾವಾಗ? ಮಳೆಗಾಲದಲ್ಲಿ, ಅಭಾವ ಕಾಲದಲ್ಲಿ. ಅವಕ್ಕೆ ಹೊರಗಡೆ ಫುಡ್ ಸಿಗುದಿಲ್ಲ, ನಾವೇ ಸಾಕ್ಬೇಕು. ಜನರಿಗೆ ಒಂದು ದೊಡ್ಡ ಒಂದು ತಪ್ಪು ಮಾಹಿತಿ ಇದೆ, ಏನಂದ್ರೆ ನಾವು ಈಗ ಸಕ್ಕರೆ ಕೊಟ್ಟು ಜೇನು ಸಾಕಣೆ ಮಾಡ್ತಾರೆ ಅಂತ. ನಿಜವಾಗಿ ಸಕ್ಕರೆ ಕೊಡೋದು ಯಾಕಂದ್ರೆ ನಾವು ಅದರ ಮಳೆಗಾಲಕ್ಕಿಂತ ಮೊದಲೇ ನಾವು ಅದರ ಜೇನನ್ನೆಲ್ಲ ತೆಗ್ದಿರ್ತೇವೆ. ಜೇನು ಸ್ಟಾಕ್ ಮಾಡೋದು ಯಾಕೆ? ಹುಳಗಳು ಅವುಗಳ ಆಹಾರವಾಗಿ. ಹೌದು. ಬಟ್ ನಾವೆಂತ ಮಾಡ್ತೇವೆ, ನಾವು ಅದನ್ನು ತಿಂತಾ ಇದ್ದೇವೆ. ಹಾಗಾಗಿ ನಾವು ತಿಂತಾ ಇದ್ದೇವೆ, ಅದಕ್ಕೆ ನಾವು ಏನಾದ್ರು ಕೊಡ್ಬೇಕಲ್ಲ. ಹೌದು. ಹಾಗಾಗಿ ಜೂನಿಂದ ಆಗಸ್ಟ್ ವರೆಗೂ ಕೂಡ ನಾವು ಅದಕ್ಕೆ ಆಹಾರ ಕೊಡಬೇಕು, ಸಕ್ಕರೆ ಪಾಕ ಕೊಡಬೇಕು. ಆ ಟೈಮಲ್ಲಿ ಜೇನು ತೆಗೆಯುವ ಕೆಲಸ ಇಲ್ಲ, ಜೇನು ಬರುವುದೂ ಇಲ್ಲ. ಆ ಟೈಮಲ್ಲಿ ನಾವು ಸಾಕಾಣಿಕೆಗೆ ಬೇಕಾಗಿ ನಾವು ಅದಕ್ಕೆ ತಿನ್ನಿಸ್ಲಿಕ್ಕೆ ಕೊಡೋದು. ಆ ನಂತರ ಅಭಿವೃದ್ಧಿ ಕಾಲ, ಆಗಸ್ಟ್ ನಂತರ ಹೂಗಳು ಶುರುವಾಗುತ್ತೆ, ಪರಾಗ ಸಿಗ್ಲಿಕ್ಕೆ ಶುರುವಾಗುತ್ತೆ. ಆಗ ಜೇನಿನ ಅಭಿವೃದ್ಧಿ ಆಗುವ ಟೈಮು. ನಾವೀಗ ಒಂದು ಪೆಟ್ಟಿಗೆ ಇದ್ದರೆ ಅದನ್ನು ನಾವು 2 ಪೆಟ್ಟಿಗೆ ಮಾಡ್ಬೋದು. 2 ರಾಣಿ ಜೇನು ಮಾಡಿ 2, ಅಂದರೆ ಅದು ಕೆಲಸ, ಅದೊಂದು ಸಣ್ಣ ಒಂದು ಟೆಕ್ನಿಕ್ ಇದೆ, ಅದು 2 ಮಾಡ್ಬೋದು. ನೀವು ಜನವರಿವರೆಗೂ ಕೂಡ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಒಂದು ಬಾಕ್ಸ್ 4, 5 ಹಾಗೆಲ್ಲ ಮಾಡ್ತಾ ಹೋಗ್ಬೋದು.
ಆ ನಂತರ ಜನವರಿ ನಂತರ ನಾವು ಪಾಲು ಮಾಡಲಿಕ್ಕಿಲ್ಲ. ಅದನ್ನು ಆ ಪೆಟ್ಟಿಗೆಯನ್ನು ಫುಲ್ ಮಾಡಬೇಕು ನಾವು. ಹುಳ ಯಾವುದೇ ಕಾರಣಕ್ಕೂ ಅದನ್ನು ಪಾಲು ಆಗದ ಹಾಗೆ ನಾವು ನೋಡ್ಕೋಬೇಕು. ಆ ಟೈಮ್ ನಾವು ಎಷ್ಟು ಹುಳ ಜಾಸ್ತಿ ಇದೆಯೋ ಅಷ್ಟು ನಮಗೆ ಅದು ಜೇನು ಸಿಗುತ್ತೆ. ಆ ಟೈಮಲ್ಲಿ ಹುಳ ಜಾಸ್ತಿ ಇದ್ದಷ್ಟು ಅದು ಇದು ಜೇನು ತರುವ ಕೆಲಸ ಜಾಸ್ತಿ ಮಾಡ್ತದೆ. 1 kg ಜೇನು ಆಗಬೇಕಾದ್ರೆ 1 kg ಜೇನು ಆಗಬೇಕಾದ್ರೆ ಒಂದು ನೊಣದ ಲೆಕ್ಕ ಹಾಕಿದ್ರೆ ಒಂದು ನೊಣ 2 ಮಿಲಿಯನ್ಗಿಂತ ಜಾಸ್ತಿ ಹೂವನ್ನು ವಿಸಿಟ್ ಮಾಡ್ಬೇಕಂತ 1 kg ಜೇನು ಆಗ್ಬೇಕಾದ್ರೆ. ಅದೇ 1 kg ಅದರ ಮೇಣ ಉಂಟು, ಆ ಮೇಣ 1 kg ಮೇಣ ಆಗ್ಬೇಕಾದ್ರೆ ಅದು 10 kg ಜೇನು ತಿನ್ಬೇಕಂತೆ. ಅದು ನಮ್ಮ ಜೇನಿನ ಒಂದು ಲೆಕ್ಕಾಚಾರವೇ ಒಂದು ಕುತೂಹಲಕಾರಿ, ಅದರ ಜೀವನವೇ ಒಂದು ಕುತೂಹಲಕಾರಿ ಅಂತ ಹೇಳ್ಬೋದು. ಹೌದು. ಅಂದ್ರೆ ನಾವು ಎಷ್ಟು ಹೂಗಳನ್ನ ಬೆಳೆಸಬೇಕು ನೋಡಿ, ಹೂಗಳಿಗಿಂತ ನಾವು ಎಷ್ಟು ಗಿಡಗಳನ್ನ ಬೆಳೆಸಬೇಕು. ಅದು ಹೂ ಬಿಡುತ್ತೆ, ಹೂ ಬಿಟ್ಟಾದ್ಮೇಲೆ ಈ ಜೇನುಗಳಿಗೆಲ್ಲ ಅದೊಂದು ಆಹಾರ ಆಗತ್ತೆ. ಜೇನುಳ ಆಮೇಲೆ ಈ ಪತಂಗಗಳು ಇಲ್ಲ ಅಂದ್ಕೊಳ್ಳಿ, ಅದರದ್ದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನಮ್ಗೆ, ಯಾಕಂದ್ರೆ ಜೀವ ಸಂಕುಲನೇ ನಷ್ಟ ಆಗೋಗುತ್ತೆ. ಐನ್ಸ್ಟೀನೇ ಹೇಳಿದ್ದಾರೆ. ಹೌದು, ಜೇನು ಯಾವಾಗ ಜೇನು ನಾಶ ಆಗ್ತದೋ ಅಲ್ಲಿಗೆ ಆ ನಂತರದ ದಿನ ನಮ್ಮನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಭೂಮಂಡಲ ನಾಶ ಆಗ್ತದೆ ಅಂತ ಹೇಳಿ. ಬಟ್ ಅದು ನಮ್ಗೆ ಹೂ ಬಿಟ್ಟ ಮೇಲೆ ಅದನ್ನ ಹಣ್ಣಾಗ್ಬೇಕಲ್ಲ, ನಮ್ಗೆ ಹಣ್ಣೆಲ್ಲ ಪರಾಗಸ್ಪರ್ಶ ಮನುಷ್ಯರ ಕೈಯಲ್ಲಿ ಎಲ್ಲಿ ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ? ಅದು ಜೇನುಳನೋ ಅಥವಾ ಈ ಪತಂಗಗಳು ಇರುತ್ತಲ್ಲ, ಬಟರ್ಫ್ಲೈಸ್. ನನಗೆ ಬಟರ್ಫ್ಲೈಸ್ ಅಂತಿದ್ದಂಗೆ ಒಂದು ನೆನಪಾಯ್ತು. ಏನು ಗೊತ್ತಾ, ಈ ಜಗತ್ತಲ್ಲಿ ಬಟರ್ಫ್ಲೈ ಎಫೆಕ್ಟ್ ಅಂತಲೇ ಒಂದು ದೊಡ್ಡ ಎಫೆಕ್ಟ್ ಇದೆ. ನೀವು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ಬೋದು. ಬಟರ್ಫ್ಲೈ ಎಫೆಕ್ಟ್ ಏನು ಹೇಳುತ್ತೆ ಗೊತ್ತಾ? ಈ ಸಿಂಪಲ್ ಕಾನ್ಸೆಪ್ಟ್ ಅದು. ಒಂದು ಬಟರ್ಫ್ಲೈ ಅನ್ನೋದು ತನ್ನ ರೆಕ್ಕೆ ಬಡಿಯುತ್ತಲ್ಲ, ಯಾವುದೋ ಒಂದು ದೇಶದಲ್ಲಿ ರೆಕ್ಕೆ ಬಡಿದ್ರೆ ಮುಂದೊಂದು ದಿನ ಎಲ್ಲೋ ಹೋಗಿ ಒಂದು 5-6 ತಿಂಗಳ ನಂತರ ಬೇರೆಯೇ ದೇಶದಲ್ಲಿ ಒಂದು ಸುಂಟರ ಗಾಳಿ ಬರ್ಬೋದು. ಆ ಥರ ಒಂದು ಕಾನ್ಸೆಪ್ಟ್ ಅದು. ಯಾಕಂದ್ರೆ ನಿಜ ಹೌದು, ಯಾಕಂದರೆ ನಾವಿಲ್ಲಿ ಏನು ನೋಡ್ತೀವಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಟೆಡ್, ಆಯಿತಾ? ನೀವು ಬೇಕಾದ್ರೆ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸ್ಮೂತಾಗಿ ಟ್ರಾಫಿಕ್ ಹೋಗ್ತಿದೆ ಅಂದ್ಕೊಳ್ಳಿ, ರೋಡಲ್ಲಿ ಚೆನ್ನಾಗಿ ಹೋಗ್ತಾಯಿದೆ, ಹೋಗೋ ಸೈಡಲ್ಲೂ ಏನು ಕಿರಿಕಿರಿ ಇಲ್ಲ, ಬರೋ ಸೈಡಲ್ಲೂ ಕಿರಿಕಿರಿ ಇಲ್ಲ. ಅಂಥದ್ರಲ್ಲಿ ಒಬ್ಬ ಸ್ವಲ್ಪ ತಲೆ ಸರಿ ಇದ್ದವನು ಮಧ್ಯೆ ಹಿಂಗೆ ತಗೊಂಡು ಜಾಮ್ ಮಾಡಿಬಿಟ್ಟು ಅಂದ್ಕೊಳ್ಳಿ. ಆ ಒಂದು ಜಾಮಿಂದ ಆ ಎಫೆಕ್ಟ್ ಹೆಂಗಿರುತ್ತೆ ಅಂದರೆ, ಸ್ಮೂತಾಗಿ ಹೋಗ್ತಿರೋ ಟ್ರಾಫಿಕ್ ಇದೆಯಲ್ಲ, ಅದು ಒಬ್ಬ ಬ್ರೇಕ್ ಹಾಕ್ದ, ಅವನಿಂದ ಇನ್ನೊಬ್ಬ ಬ್ರೇಕ್ ಹಾಕ್ದ, ಅವನಿಂದ ಇನ್ನೊಂದು ದೊಡ್ಡದೇನೋ ಲಾರಿ ಇತ್ತು ಅವ್ನು ಬ್ರೇಕ್ ಹಾಕ್ದ, ಅವ್ನು ಬ್ರೇಕ್ ಹಾಕ್ದ ಅಂತೇಳಿ ಇನ್ನೊಬ್ಬ ಏನು ಮಾಡ್ತಾನೆ, ಇಲ್ಲ ಈ ರೋಡ್ ಸರಿ ಇಲ್ಲ, ಇನ್ನೊಂದು ರೂಟಿಗೆ ತಗೋತಾನೆ, ಅಲ್ಲಿ ಹೋಗಿ ಇನ್ನೊಂದು ರೂಟ್ ಬ್ಲಾಕ್ ಆಯಿತು. ಲಾಸ್ಟಿಗೆ ಎಷ್ಟು ದೊಡ್ಡ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ, ಒಬ್ಬ ಮಾಡೋ ಕೆಲಸದಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಅದೇ ಥರ ಈ ಬಟರ್ಫ್ಲೈ ಇದೆಯಲ್ಲ, ಒಂದು ಪತಂಗ ರೆಕ್ಕೆ ಹೊಡೆಯುತ್ತಲ್ಲ, ರೆಕ್ಕೆ ಹೊಡೆದಾಗ ಈ ನಮ್ಮ ವಾಯುಮಂಡಲದಲ್ಲಿ ಈ ಏರ್ ಮಾಲಿಕ್ಯೂಲ್ಸಿದು ಚಲನವಲನ ಆಗುತ್ತಲ್ಲ, ಆ ಚಲನವಲನದ್ದು ರಿಪಲ್ ಎಫೆಕ್ಟ್ ಯಾವ ಥರ ಇರುತ್ತಂದರೆ, ಮುಂದೊಂದು ದಿನ ತುಂಬ ಟೈಮ್ ನಂತರ ಹೋಗಿ ಬೇರೆಯೇ ದೇಶದಲ್ಲಿ ಒಂದು ಸುಂಟರ ಗಾಳಿ ಬರ್ಬೋದು. ನಂಗೆ ಯಾಕಿದು ನೆನಪಾಯ್ತು ಅಂದರೆ, ಈ ನಾವು ಮಾನವ ಕೃತ್ಯಗಳೆಲ್ಲ ಇದೆಯಲ್ಲ ಕೆಲವು, ನಾವೀಗ ಏನು ಗಿಡ ನಾಶ ಮಾಡ್ತಾಯಿದ್ದೀವಿ, ಬೆಳೆ ನಾಶ ಮಾಡ್ತಾಯಿದ್ದೀವಿ, ಎಷ್ಟು ದೊಡ್ಡ ದೊಡ್ಡ ಫ್ಲೈಓವರ್ ಕಟ್ತಾಯಿದ್ದೀವಿ, ಅದು ಇದು ಎಲ್ಲ ನೋಡ್ತಾಯಿದ್ರೆ, ಯಾವಾಗ ನಾವು ವಾಪಸ್ ನಮ್ಮ ರೂಟ್ಸಿಗೆ ಬರ್ತೀವಲ್ಲ, ಆವಾಗಲೇ ಹೋಗಿ ಮುಂದಿನ ಜನ್ರೇಷನ್ ಅನ್ನೋದು ಈ ಭೂಮಿ ಮೇಲೆ ಉಳ್ಕೊಳ್ಳೋಕ್ಕೆ ಲಾಯಕ್ಕಾಗಿರುತ್ತೆ. ಸೊ ಇದೆಲ್ಲ ಕೆಲಸ ನಿಜಕ್ಕೂ ಗ್ರೇಟ್ ಸರ್, ಬರುತ್ತೆ ಸರ್. ಯಾಕಂದರೆ ಈ ಪ್ರಕೃತಿ ಜೊತೆಗೆ ಹೊಂದ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಕೆಲವು ಜನ ಮಾಡ್ತಾ ಇದ್ದಾರೆ, ಆಯಿತಾ? ಸೊ ಅಂಥದ್ರಲ್ಲಿ ನೀವು ಆ ಮೀಡಿಯಾ ಫೀಲ್ಡಿಂದ ಇಲ್ಲಿಗೆ ಬಂದು ಈಗ ನೀವು ಇದು ಮಾಡ್ತಾ ಇದ್ದೀರ ಅಂದು ಭಾಳ ಖುಷಿ ಆಯಿತು. ಸೊ ಜೇನಿನ ಗೂಡು ಇದು ಮಾನವ ನಿರ್ಮಿತ ಗೂಡು ಅಂತ ಹೇಳ್ಬೋದಲ್ಲ ಸರ್? ಯಾಕಂದ್ರೆ ಕಾಡಿಗೆಲ್ಲ ಹೋದ್ರೆ ಆ ಜೇನುಗೂಡು ಬೇರೆ ತರನೇ ಇರುತ್ತೆ. ಇದು ನಾವು ಕೃತಕವಾಗಿ, ಬಟ್ ಸರ್ ಇದರಿಂದ ಮತ್ತೆ ಅಲ್ಲಿ ಸಿಗೋ ಜೇನಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತೆ? ಇಲ್ಲ, ಅದರಲ್ಲಿ ಮತ್ತೆ ಇದ್ರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ. ಅದು ಕೃತಕ, ಅದೇ ಕಟ್ಟಿಕೊಂಡು ಮಾಡಿ ಜೀವಿಸ್ತಾ ಇರುವಂತದ್ದು. ಇದು ನಾವು ಅದನ್ನು ನಾವೇ ಪಳಗಿಸಿ ಇದನ್ನು ಸಾಕಾಣಿಕೆ ಮಾಡಿ. ಜೇನಿನ ಕ್ವಾಲಿಟಿ ಸೇಮ್ ಇರುತ್ತೆ. ಬಟ್ ಅದ್ರಲ್ಲಿ ನಾವು ಅದು ಹೇಗಂದ್ರೆ, ಅದು ಎರಿ ಒಂದೇ, ನೀವು ಕಾಡಲ್ಲಿ ತೆಗೆದ್ರೆ ಅದು ಕೈಯಲ್ಲಿ ಹಿಂಡಿ ತೆಗಿತಾರೆ ಜೇನನ್ನು. ಹೌದು. ಆದ್ರೆ ಇದು ಹಾಗಲ್ಲ, ಇದು ನಾವು ಮೆಷಿನಲ್ಲಿ ತೆಗೆಯುವಂತ ಜೇನು. ನಾವು ಒಂದ್ಸಲ ಎರಿಯನ್ನು ತೆಗೆದ್ರೆ, ಎರಿಯಿಂದ ಜೇನು ತೆಗೆದ್ರೆ ಮತ್ತೆ ರಿಪೀಟ್ ಅದನ್ನು ಜೇನು ಅದೇ ಪೆಟ್ಟಿಗೆ ಇಡ್ತೇವೆ. ಹಾಗಾಗಿ ಜೇನಿನ ಸಿಗುವ ಪ್ರಮಾಣ ಜಾಸ್ತಿ ಸಿಗುತ್ತೆ ನಮಗೆ. ಅಂದ್ರೆ ನಾವು ಯಾವ ತರ ಹೇಳ್ಬೋದು ಅಂದ್ರೆ, ಈಗ ಮೊದಲು ಮನುಷ್ಯ ಈ ಗುಹೆಗಳಲ್ಲಿ ಹೋಗಿ ವಾಸಿಸ್ತಿದ್ದ, ಅದು ನ್ಯಾಚುರಲ್ ಹ್ಯಾಬಿಟೇಟ್. ಸೊ ಅಲ್ಲಿಂದ ಬಂದು ನಾಡಿಗೆ ಬಂದ ನಂತರ ಈಗ ಮನೆ ಕಟ್ಕೊಂಡು ವಾಸಿಸ್ತಾ ಇದ್ದಾನೆ ಅಲ್ವಾ? ಅದೇ ತರ ಜೇನಿಗೂ ಒಂದು ವ್ಯವಸ್ಥೆ ಮಾಡಿದಿರಿ. ಓಕೆ, ನೋಡೋಣ ಸರ್. ಈಗ ನಂಗೆ ಒಂದು ಹೆದರಿಕೆ ಸರ್, ಜೇನು ಕಚ್ಚಲ್ವಾ ಅಂತ. ನಾವು ಅದಕ್ಕೆ ಯಾವಾಗ ನಾವು ತೊಂದರೆ ಕೊಡ್ತೇವೋ ಆಗ ಕಚ್ಚುತ್ತದೆ. ಹಾಗೆ ನಾವು ಅದನ್ನು ಹ್ಯಾಂಡಲ್ ಮಾಡುವಲ್ಲಿ ಇರುವಂಥದ್ದು. ನಾನೀಗ ನಿಮಗೆ ಗುಡ್ನ ಸಣ್ಣ ಪರಿಚಯ ಮಾಡ್ತೇನೆ. ಹಾಂ, ಸರಿ. ಓಕೆ, ಸೊ ಇದರ ಪಾರ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಕೆಳಗಿರೋದು ಏನು? ಹೌದು,
ನೋಡಿ ನಾವು ಜೇನಿನ ಪೆಟ್ಟಿಗೆ ಒಂದು ಹೀಗೆ ಇರ್ತದೆ ನೋಡಿ, ಹೀಗೆ ಇರ್ತದೆ. ಓಕೆ, ಇದು ಅದರ ನೋಡಿ, ಇದು ಅಡಿಮನೆ. ಇದು ಅಡಿಮನೆ ಅಂದರೆ ಅದು ಬೇಸೋದರ ಬೇಸ್. ಓಕೆ, ಇದು ಅದರ ಸಂಸಾರ ಕೋಣೆ. ಇದು ಅದು ಅದರ ರಾಣಿ ಇರುವಂಥದ್ದು, ಅದರ ಮೊಟ್ಟೆ ಮರಿಗಳೆಲ್ಲ ಇರುವಂಥದ್ದು ಈ ಕೋಣೆಯಲ್ಲಿ. ಓಕೆ, ಇದು ಜೇನು ಕೋಣೆ. ಜೇನಾಗುವಂಥದ್ದು ಈ ಕೋಣೆಯಲ್ಲಿ. ಇದರಲ್ಲಿ ಈಗ ಜೇನು ಶುರು ಆಗಿಲ್ಲ. ನಾನೀಗ ಹುಳವನ್ನು ತೋರಿಸ್ತೇನೆ ಅದಕ್ಕೆ ಮೊದಲು. ಜೇನ ಅಂದ್ರೆ ಈ ಕೆಳಗಿಂದು ನಾವು ಮುಟ್ಲಿಕ್ಕಿಲ್ಲ ಅಲ್ವಾ? ಹೌದು, ಜೇನಿದ್ರು ಕೂಡ ಅದಕ್ಕೆ ಆಹಾರ, ಅದಕ್ಕೆ ನಮ್ಗೆ ಆಹಾರ ಇದರ ಎರಡನೇ, ಇದರ ಮೇಲಿನದ್ದು. ನಾವು ಇದನ್ನ 2-3 ಜಾಸ್ತಿ ಮಾಡ್ತಾ ಹೋಗ್ಬೋದು. ಇದು ಸಣ್ಣ ಕಾಲೋನಿ, ಇದು ನಾ ಇದರಲ್ಲಿ ತೋರಿಸ್ತೇನೆ ನಿಮ್ಗೆ. ಸರಿ ಸರಿ. ಓ, ತುಂಬ ಹುಳುಗಳಿದೆಯಲ್ಲ ಸರ್, ಇದೆಲ್ಲ ನೀವು ಎಲ್ಲಿಂದ ತರ್ತೀರಾ ಸರ್? ಅದು ನಾವು ಒಂದು ಸಲ ನಾವು ಒಂದು ಜೇನು ಪೆಟ್ಟಿಗೆ ತಗೊಂಡ್ರೆ ಮತ್ತೆ ನಾವು ಇನ್ನೊಂದ್ಸಲ ಹುಳ ತಗೊಳ್ಳುವ ಅವಶ್ಯಕತೆ ಇಲ್ಲ. ಹಾಗೆ ನಾವೇ ಅದನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ಬೋದು. ನಾನು ಹೇಳಿದಲ್ಲ, ಮಳೆಗಾಲದ ನಂತರ ಅಭಿವೃದ್ಧಿ ಕಾಲ ಇದೆಯಲ್ಲ, ಅಭಿವೃದ್ಧಿ ಕಾಲದಲ್ಲಿ ನಾವು ಅದನ್ನು ಒಂದು ಪೆಟ್ಟಿಗೆಯನ್ನು 2, 4 ಹಾಗೆ ಡಿವೈಡ್ ಮಾಡ್ತಾ ಹೋಗುವಂಥದ್ದು. ಅದಕ್ಕೆ ಸಣ್ಣ ಟ್ರೈನಿಂಗ್ ಇದೆ. ಅದಂದ್ರೆ ಈಗ ಟ್ರೈನಿಂಗ್ ಕೊಡ್ತೀರಾ ಸರ್? ಖಂಡಿತ ಸರ್. ಕೆಲವರು ಕರೀತಾರೆ, ಹೋಗಿ ಟ್ರೈನಿಂಗ್ ಕೊಡ್ತೇವೆ ನಾವು. ಕೆಲವರು ಇಲ್ಲೇ ಬರ್ತಾರೆ. ಸರ್, ನಂಗೆ ಇನ್ನೊಂದು ಕ್ವಶನ್ ಇದೆ ಸರ್. ಈಗ ಯಾರಾದರೂ ಜೇನು ಕೃಷಿ ಮಾಡ್ತಾರೆ ಅವರಿಗೆ ಪೆಟ್ಟಿಗೆ ಎಲ್ಲ ಕೊಡೋ ವ್ಯವಸ್ಥೆ ಮಾಡ್ತಾರೆ? ಪೆಟ್ಟಿಗೆ ಇದೆ, ಪೆಟ್ಟಿಗೆ ಸಹಿತ ಹುಳ ಕೊಡ್ತೇವೆ. ಹೆಚ್ಚಿನವರಿಗೆ ಪೆಟ್ಟಿಗೆ ಸಿಗುತ್ತೆ, ಹುಳ ಸಿಗುವುದಿಲ್ಲ. ಅಂದ್ರೆ ಕ್ವೀನ್ ಸಿಗುದಿಲ್ಲ, ಕ್ವೀನ್ ಸಹಿತ ಹುಳ ಸಿಗುವುದಿಲ್ಲ. ಇದೆಲ್ಲ ನೀವು ಅಂತವರಿಗೆ ಕೂಡ ನಾವು ಕೊಡ್ತೇವೆ. ಆಮೇಲೆ ಇನ್ನೊಂದು ನಂಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ, ಇವರು ಪೆಟ್ಟಿಗೆ ಕೊಟ್ಟು ಈಗ ನಿಮ್ಮಲ್ಲಿ ಜೇನು ಆಯ್ತು ಅಂದ್ಕೊಳ್ಳಿ, ಅದು ನೀವು ಬೇಕಾದ್ರೆ ಪರ್ಸನಲ್ ಯೂಸಿಗೆ ಯೂಸ್ ಮಾಡಿ, ಅಥವಾ ನಿಮ್ಗೆ ಮಾರ್ಕೆಟ್ ಮಾಡೋಕ್ಕಾಗತ್ತೆ ಅಂದ್ರೆ ಮಾರ್ಕೆಟ್ ಮಾಡಿ. ಸಪೋಸ್ ನಿಮ್ಗೆ ಅದು ಎಲ್ಲಿ ಸೇಲ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇವರೇ ಬೈಬ್ಯಾಕ್ ಮಾಡ್ತಾರೆ. ಹೌದು, ಆ ಬೈಬ್ಯಾಕ್ ಮಾಡೋ ಸಿಸ್ಟಮ್ ಕೂಡ ಇದೆ. ಅಂದ್ರೆ ಅದು ಅವ ಜೆನ್ವಿನ್ ಆಗಿರ್ಬೇಕು ಕೃಷಿಕ. ನಮ್ಗೆ ಎಂತ ಏನೋ ಮಾಡಿ ಮಿಕ್ಸ್ ಮಾಡಿ ಕೊಡುವಂತ ಆಗಿರುವ, ನಾವು ವಿಶ್ವಾಸಾರ್ಹ ಗ್ರಾಹಕರಿಂದ ನಾವು ಪರ್ಚೇಸ್ ಮಾಡ್ತೇವೆ. ಯಾಕಂದ್ರೆ ಅವರಿಗೆ ಸೇಲ್ ಮಾಡುವ ಸಮಸ್ಯೆ ಏನಿಲ್ಲ ಸರ್. ಒಂದು ವರ್ಷಕ್ಕೆ ಈ ತರ ಪೆಟ್ಟಿಗೆ ಇಟ್ಟರೆ ಹೌದು, ಒಂದು ವರ್ಷಕ್ಕೆ ಎಷ್ಟು ಜೇನು ಹೊರಗೆ ತೆಗಿಬೋದು? ಅದು ನೀವು ಒಳ್ಳೆ ಕಾಡು ಪ್ರದೇಶ ಆದ್ರೆ, ಒಳ್ಳೆ ಹೂ ಇರುವ ಪ್ರದೇಶ ಆದ್ರೆ ಅಲ್ಲಿ ಒಂದು ಪೆಟ್ಟಿಗೆ ನಿಮ್ಗೆ 15 kg ಕೂಡ ಸಿಗ್ಬೋದು. ಓಕೆ. ಆದ್ರೆ ನಾವು ಎವರೇಜ್ ಅಂದ್ರೆ ನಿಮ್ಗೆ 10 ಪೆಟ್ಟಿಗೆ ಇದ್ರೆ 10 ಪೆಟ್ಟಿಗೆ ಒಂದೇ ತರ ಜೇನು ಸಿಗುದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನಾವು 8 ರಿಂದ 10 kg ಎವರೇಜ್ ಜೇನು ಸಿಗ್ತದೆ ಹೆಚ್ಚಿನವರಿಗೆ. ಸಿಗ್ತದೆ ಅಂದ್ರೆ ನಾವೀಗ ಜೇನು ಕೋಣೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಕೆಲವರು ನನಗೆ ಒಂದೇ ಜೇನು ಕೋಣೆ ಇಟ್ಟು ನನಗೆ 2 kg ಸಿಕ್ಕಿತು, 3 kg ಸಿಕ್ಕಿತು ಅಂತ ಹೇಳ್ತಾರೆ. ಹಾಗಲ್ಲ, ನಾವು ಅದನ್ನು ಜಾಸ್ತಿ, ಅದು ಜೇನು ಬಂದ ಹಾಗೆ ಒಂದು ಇದ್ರ ಮೇಲೆ ಎಷ್ಟು ಜೇನು ಕೋಣೆ ಇಡಬಹುದು? 2 ರಿಂದ 3 ಇಡಬಹುದು. ಓಕೆ, ಇಲ್ಲಿ ಇಟ್ಟಿದ್ದಾನೆ. ಅಲ್ಲಿ ಅದಕ್ಕೆ 3 ಕೋಣೆ ಇಟ್ಟಿದೆ. ಅಲ್ಲಿ 3 ಇದೆ ಅಲ್ವಾ? ಅಲ್ಲಿ ಕೆಳಗಡೆ 2 ಇದೆ. ಅದಕ್ಕೆಲ್ಲ 2 ಇಟ್ಟಿದೆ. ಇಲ್ಲಿ ನೋಡಿ, ಈಗ ನಿಮ್ಗೆ ಮೇಲೆ ಕಾಣಿಸ್ತಿರುವಂತದ್ದೆಲ್ಲ ಇದು ವರ್ಕರ್ಸ್ ಅಂದ್ರೆ ಜೇನು ತರುವವರು ಇವರು. ಓಕೆ, ಇಲ್ಲಿ ಮೇಲೆ ಇದ್ದಾರಲ್ಲ, ಇಲ್ಲಿ ಅದು ವರ್ಕರ್ಸ್ ಎಲ್ಲ ಮೇಲ್ ಅಂತ ಹೇಳ್ತಾರೆ, ಹೌದಾ ಸರ್? ಅಲ್ಲ, ವರ್ಕರ್ಸ್ ಫಿಮೇಲ್. ಇಲ್ಲಿ ಜೇನಿನಲ್ಲಿ ಒಂದು ಪರಿಚಯ ಮಾಡ್ತೇನೆ. ಒಂದು ಜೇನಿನಲ್ಲಿ ಇರುವಂತ ಒಂದೇ ರಾಣಿ, ಕ್ವೀನ್. 1000 ಸಂಖ್ಯೆಯಲ್ಲಿ ವರ್ಕರ್ಸ್, ಕೆಲಸಗಾರರು. 100ರ ಸಂಖ್ಯೆಯಲ್ಲಿ ಗಂಡು ನೊಣಗಳು. ಹಾಗೆ 3 ಇರುವಂತದ್ದು, ಒಂದು ರಾಣಿ, ಕೆಲಸಗಾರ, ಮತ್ತೆ ಇದು ಗಂಡು ಕೆಲಸ ಮಾಡೋದು ಅನ್ಸ್ತದಲ್ಲ ಸರ್? ಈ ನ್ಯಾಚುರಲ್ ಸಿಸ್ಟಮ್ ಅಲ್ಲ, ಅದೇ ಹೇಳಿದೆ. ರಾಣಿನೇ ಕಂಟ್ರೋಲ್ ಮಾಡೋದಿರುತ್ತೆ ಅದರಲ್ಲಿ. ರಾಣಿಯೇ ಮುಖದಲ್ಲಿ ಸ್ಮೈಲ್ ನೋಡಿ. ರಾಣಿಯೇ ಮುಖ್ಯಸ್ಥೆ. ರಾಣಿ ಮುಖ್ಯಸ್ಥೆ, ಹೆಂಗಸರು ಅಂತ ಹೇಳಲಿಲ್ಲ, ರಾಣಿಯಾಗಿರ್ಬೇಕು. ಅಂದ್ರೆ ಒಂದು ಮನೆಯಲ್ಲಿ ಒಂದೇ ರಾಣಿ. ಇಬ್ರು ರಾಣಿ ಇದ್ರೆ ಡಿವೈಡ್ ಆಗ್ತಾರೆ, ಇರುವಂಗಿಲ್ಲ. ಕಾನ್ಸೆಪ್ಟೇ ಹಾಗೆ. ಇಲ್ಲಿ ನೋಡಿ, ಜೇನು ತರುವವರು ಕೆಲಸಗಾರರು. ಗಂಡು ನೊಣಗಳು ಇದು ಜೇನು ತರೋದಿಲ್ಲ, ಅದು ತಿನ್ನೋದು ಮಾತ್ರ. ಹೌದಾ? ಅದಕ್ಕೆ ಮಧುಕೋಶ ಇಲ್ಲ ನೋಡಿ. ಇದಕ್ಕೆ ವರ್ಕರ್ಸಿಗೆ ಮಾತ್ರ ಮಧುಕೋಶ ಇರುವಂತದ್ದು. ಅಂದ್ರೆ ಗಂಡು ನೊಣಗಳು ಮುಖ್ಯವಾಗಿ ಸಂಸಾರ ಅಭಿವೃದ್ಧಿಗೆ ಮಾತ್ರ ಇರುವಂತದ್ದು. ಹೆಚ್ಚು ನೊಣಗಳಾಗಿ ರಿಪ್ರೊಡಕ್ಷನ್ ಅಷ್ಟೇ ಅಲ್ವಾ? ಅದು 100ರ ಸಂಖ್ಯೆಯಲ್ಲಿ ಇರ್ತದೆ. 1000 ಸಂಖ್ಯೆಯಲ್ಲಿ ಇವುಗಳು ಇರ್ತವೆ, ವರ್ಕರ್ಸ್ ಇರ್ತವೆ, ಜೇನು ತರುವವರು. ವರ್ಕರ್ಸ್ ಅಲ್ಲೂ ಮೇಲ್ ಫಿಮೇಲ್ 2 ಇರ್ತದಲ್ಲ? ಇಲ್ಲ, ವರ್ಕರ್ಸ್ ಫಿಮೇಲ್ ಮಾತ್ರ. ಆದ್ರೆ ಮೊಟ್ಟೆ ಇಡುವ ಕೆಪಾಸಿಟಿ ಇಲ್ಲ ಅದಕ್ಕೆ. ಮೊಟ್ಟೆ ಇಡುವ ಕೆಪಾಸಿಟಿ ಇಲ್ಲ. ಮೊಟ್ಟೆ ಇಡುದು ರಾಣಿ ಮಾತ್ರ, ಜೀವನ ಪರ್ಯಂತ. ಇದು ನೋಡಿ, ವರ್ಕರ್ಸ್ ಬದುಕೋದು 40 ರಿಂದ 60 ದಿವಸ, 60 ದಿವಸ, 2 ತಿಂಗಳು. 2 ತಿಂಗಳು ವರ್ಕರ್ಸ್ ಬದುಕ್ತಾರೆ. ಅದೇ ರಾಣಿ 3 ವರ್ಷ ಬದುಕ್ತದೆ. 3 ವರ್ಷ ಹೋಗ್ತಾ 2 ವರ್ಷ ಕಳೆದ ಹಾಗೆ ಅದರ ಮೊಟ್ಟೆ ಇಡುವ ಕೆಪಾಸಿಟಿ ಕಮ್ಮಿ. ರಾಣಿ ಅಂತ ಹೆಂಗ್ ಗೊತ್ತಾಗ್ತದೆ ಸರ್? ತೋರಿಸ್ತೇನೆ ನಿಮಗೆ. ಅದರ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ, ರಾಣಿದು ಮೊಟ್ಟೆ ಇಡುವ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಆ ಟೈಮಲ್ಲಿ ವರ್ಕರ್ಸ್ ಎಂತ ಮಾಡ್ತಾರೆ, ನಮಗೆ ರಾಣಿ ಮೊಟ್ಟೆ ಇಡೋದು ಕಮ್ಮಿ ಆಯಿತು, ಅವಳ ಅವಧಿ ಮುಗಿತಾ ಬಂತು, ನಮಗೆ ಹೊಸ ರಾಣಿ ಬೇಕು ಅಂತ ಅವರೇ ಒಂದು ಡಿಸೈಡ್ ಮಾಡಿ ಒಂದು ಹೊಸ ರಾಣಿಯ ಒಂದು ಕೋಶವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ.
ರಾಣಿಯ ಇದು ಅಂಥದ್ದು ರಾಣಿ ಮೊಟ್ಟೆ ಇಡಲಿಕ್ಕೆ ಒಂದು ಜಾಗ ಮಾಡಿಕೊಡ್ತಾರೆ. ಅಥವಾ ಆಲ್ರೆಡಿ ಅದರಲ್ಲಿ ಈ ಹಿಂದೆ ರಾಣಿ ಇಟ್ಟ ಮೊಟ್ಟೆಗೆ ರಾಯಲ್ ಜೆಲ್ಲಿ ಅನ್ನೋ ಕೊಟ್ಟು ಹೊಸ ರಾಣಿಯನ್ನಾಗಿ ಕ್ರಿಯೇಟ್ ಮಾಡ್ತಾರೆ. ರಾಯಲ್ ಜೆಲ್ಲಿ ಅಂತ ಅದೊಂದು ವಿಶೇಷ ಆಹಾರ ಅದಕ್ಕೆ. ರಾಯಲ್ ಜೆಲ್ಲಿ ಅದು ರಾಣಿ ಬೇಕಾ ಅಥವಾ ವರ್ಕರ್ಸ್ ಬೇಕಾ ಅದು ರಾಯಲ್ ಜೆಲ್ಲಿ ಕೊಟ್ಟು ಅದು ಪ್ರೊಡ್ಯೂಸ್ ಮಾಡುವ. ಹಂಗೀಗ ತಲೆ ಗಿರ್ರ್ ಅಂತ ಉಂಟು ಒಂದು ಸಲಕ್ಕೆ, ಯಾಕಂದ್ರೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಕಲೀಲಿಕ್ಕೆ ಸುಮಾರು ಇದೆ ನೋಡಿ. ಇಲ್ಲಿ ನೋಡಿ ಸಣ್ಣ ರಾಣಿ ಇದೆ ಇಲ್ಲಿ, ಇದು ಹೊಸ ರಾಣಿ, ಹಾಗಾಗಿ ದೇಹ ಸ್ವಲ್ಪ ಸಣ್ಣದಿದೆ, ಸ್ವಲ್ಪ ಬ್ರೌನಿಶ್ ಕಲರ್ ಇದೆ. ಹೌದು, ಈಗಷ್ಟೇ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದೆ ಅಷ್ಟೇ. ಬಟ್ ದೊಡ್ಡದಾಗುತ್ತೆ ಅದರ ಇನ್ನು ಹೊಟ್ಟೆ ಇನ್ನು ದೊಡ್ಡದಾಗುತ್ತೆ. ಅದೊಂದ್ಸಲ ಮೇಟ್ ಆಗಿ ಬಂದ ನಂತರ ಅದರ ದೇಹ ದೊಡ್ಡದಾಗುತ್ತೆ. ಅದು ಮೇಟ್ ಆದ ನಂತರ ಅದಕ್ಕೆ ಅದು ಅಂದ್ರೆ ಅದರ ಅಂಡಾಶಯ ಬೆಳೆದ ನಂತರ ಅದಕ್ಕೆ ಇದು ಹಾರ್ಲಿಕ್ಕೆ ಆಗುದಿಲ್ಲ, ಅದು ಹಾರುವ ಕೆಪಾಸಿಟಿ ಕಮ್ಮಿ ಆಗ್ತದೆ ಅದರದ್ದು. ಹಾಗಾಗಿ ಒಂದು ರಾಣಿ ಎಷ್ಟು ಮೊಟ್ಟೆ ಇಡ್ಬೋದು ಸರ್ ದಿವಸಕ್ಕೆ 1000-1500 ಕೂಡ ಮೊಟ್ಟೆ ಇಡ್ತದೆ. ಹೌದು, ದಿನಕ್ಕೆ ಅದಕ್ಕೆ ಮೊಟ್ಟೆ ಇಡುದು ಒಂದೇ ಕೆಲಸ. ಅದಕ್ಕೆ ನಾನು ಒಂದು ಎರಡಲ್ಲ ನೋಡಿ, ಅದೇ ನಾನು ತೋರಿಸಿದೆ ಅಲ್ಲ ಇಲ್ಲಿ, ಇದು ಮೊನ್ನೆವರೆಗೆ ಇದರಲ್ಲಿ ಮೊಟ್ಟೆ ಇರಲಿಲ್ಲ. ಇದು ನೋಡಿ, ಇದರ ಒಳಗೆ ಮೊಟ್ಟೆ ಇದೆ, ನಿಮಗೆ ಝೂಮ್ ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇದೆ, ತೋರಿಸಿ. ಇದು ಒಳಗೆ ಒಂದು ಸಣ್ಣ ಗೆರೆ ಉಂಟು, ಅದು ಕಾಣಿಸ್ತಾ ಗೊತ್ತಿಲ್ಲ ನನಗೆ. ಇದರ ಒಳಗಡೆ ಸಣ್ಣ ಗೆರೆ ಉಂಟು, ಅದು ಇವತ್ತು ಇಟ್ಟ ಮೊಟ್ಟೆಗಳು. ಸಾವಿರ ಸಂಖ್ಯೆಯಲ್ಲಿ 1,500 ಸಕ್ಸಸ್ ರೇಟ್ ಹೆಂಗೆ ಸರ್? ಎಲ್ಲವೂ ಸಕ್ಸಸ್ ಆಗುತ್ತೆ. ಯಾವುದು ಎಲ್ಲವೂ ಸಕ್ಸಸ್ ಆಗುವಂಥದ್ದೇ ಎಲ್ಲ ಇರುವಂಥದ್ದು. ಅಲ್ಲಿ ಫೇಲ್ಯೂರ್ನ ಪ್ರಮಾಣ ಕಡಿಮೆ. ಫೇಲ್ಯೂರ್ ಯಾವಾಗ ಅಂದ್ರೆ ಅದಕ್ಕೆ ಒಂದು ರೋಗ ಬರ್ತದೆ, ಆ ರೋಗ ಬಂದ್ರೆ ಏನಾದ್ರು ಅದು ಸಾಯ್ಬೋದು. ಹಾಗೆ ಬೇರೆ ನೊಣಗಳು ಯಾವುದು ಅಟ್ಯಾಕ್ ಮಾಡಲ್ಲ. ಇಲ್ಲ. ಇನ್ನೊಂದು ಏನು ಗೊತ್ತಾ, ಅಟ್ಯಾಕ್ ಮಾಡ್ತದೆ. ಹೇಗೆ ಗೊತ್ತುಂಟ, ಈ ಪೆಟ್ಟಿಗೆಯ ನೊಣ ಆ ಪೆಟ್ಟಿಗೆ ಹೋಗುದಿಲ್ಲ, ಆ ಪೆಟ್ಟಿಗೆ ನೊಣ ಈ ಪೆಟ್ಟಿಗೆ ಬರುದಿಲ್ಲ. ಅದಕ್ಕೆ ಇನ್ಬಿಲ್ಟ್ GPS. ಹೌದು, ಅದಕ್ಕೆ ಫೆರಮೋನ್ ಅಂತ ಹೇಳ್ತಾರೆ. ಅದರ ಮೈಯ ವಾಸನೆ, ರಾಣಿಯ ಮೈಯ ವಾಸನೆಯನ್ನು ಹುಡುಕೊಂಡೇ ಬರುವಂತದ್ದು. ಪ್ರತಿಯೊಂದು ರಾಣಿಗೆ ಬೇರೆ ಬೇರೆ ಫೆರಮೋನ್ ಇದೆ. ಈ ಪೆಟ್ಟಿಗೆಯ ರಾಣಿಯ ಫೆರಮೋನ್ ಬೇರೆ ಇರ್ಬೋದು, ಅದರದ್ದು ಬೇರೆ. ಒಂದು ವೇಳೆ ಈ ಪೆಟ್ಟಿಗೆಯ ನೊಣ ಅಲ್ಲಿಗೆ ಹೋದ್ರೆ ಅಲ್ಲಿ ಅವರು ಎದುರು ಕಾವಲು ನಿಂತಿರ್ತಾರೆ. ಎದುರು ಒಂದಿಷ್ಟು ನೊಣಗಳು ಕಾವಲು ನಿಂತಿರ್ತವೆ, ಅವುಗಳು ಅಟ್ಯಾಕ್ ಮಾಡಿ ಓಡಿಸ್ತವೆ. ಇದೊಂಥರ ಫಿಲ್ಮ್ ಸ್ಟೋರಿ ಆಯ್ತು ಸರ್. ಈಗ ಇದ್ರದ್ದೇ ಒಂದು ಪಿಕ್ಚರ್ ಮಾಡ್ಬೋದು ಸ್ನೇಹ. ಹೊಸದಾಗಿ ಒಂದು ರಾಣಿಯನ್ನು ಅಲ್ಲಿ ಹಾಕಿದ್ದಾರೆ, ಅದು ಇದ್ರದ್ದೇ ಅಂತ ಹೇಗೆ ಗೊತ್ತಾಗುತ್ತೆ? ಹೊಸದಾಗಿ ರಾಣಿ ಒಂದು ಹಾಕುವಾಗ ಅದಕ್ಕೊಂದು ಒಂದು ಸಣ್ಣ ಮೆಥಡ್ ಇದೆ. ಅದನ್ನು ಕ್ವೀನ್ ಕೇಜ್ ಅಂತ ಹೇಳ್ತೇವೆ. ಒಂದು ಕೇಜ್ ಬರ್ತದೆ, ಕೇಜ್ ಅಲ್ಲಿ ಕ್ವೀನ್ ಅನ್ನು ಹಾಕಿಡೋದು. ಹಾಕಿಟ್ಟು ಅದಕ್ಕೆ ಮೇಲೆ ಸಕ್ಕರೆ ಅಥವಾ ಜೇನು ಸವರುದು. ಜೇನು ಸವರಿ ಇದರ ಮೇಲೆ ಇಟ್ಟು ಬಿಡುದು, ಇದರ ಮೇಲೆ ಇಟ್ಟು ಬಿಡುದು. ಕ್ವೀನ್ ಅನ್ನು ರಿಲೀಸ್ ಮಾಡ್ಲಿಕ್ಕಿಲ್ಲ, ಪಕ್ಕ ಒಂದು ಗಂಟೆ 2 ಗಂಟೆ ಬಿಟ್ಟು ರಿಲೀಸ್ ಮಾಡುದು. ಆ 2 ಗಂಟೆಯಲ್ಲಿ ಆ ಹೊಸ ರಾಣಿಯ ಫೆರಮೋನ್ ಮೈಯ ವಾಸನೆ ಇಡೀ ಪೆಟ್ಟಿಗೆಗೆ ಸ್ಪ್ರೆಡ್ ಆಗಿರ್ತದೆ. ಆಗ ಅದನ್ನು ಒಪ್ಪಿಕೊಂಡಿರ್ತವೆ, ನಮಗೆ ನಮ್ಮದೇ ರಾಣಿ ಅಂತ ಒಪ್ಪಿಕೊಂಡಿರ್ತವೆ. ತಕ್ಷಣ ಬಿಟ್ರೆ ಆ ರಾಣಿಯನ್ನೇ ಕೊಂದು ಬಿಡ್ಬೋದು, ಅಷ್ಟೇ ಇರ್ತದೆ ಅದು. ರಾಣಿಯನ್ನೇ ಕೊಂದು ಬಿಡುವುದು. ಇನ್ನೊಂದು ಈ ವರ್ಕರ್ಸ್ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾವಲ್ಲ, ಜೇನು ತರ್ಲಿಕ್ಕೆ ಹೋಗ್ತವೆ, ಜೇನು ಮತ್ತೆ ಪರಾಗ ತರುವ ಕೆಲ್ಸಕ್ಕೆ ಹೋಗ್ತಾವಲ್ಲ, ಒಂದು ವೇಳೆ ಅದರ ಕೈಯ ಕಾಲು ಏನಾದರೂ ಮುರಿದಿದ್ರೆ ರಿಟರ್ನ್ ಬರುವಾಗ ಈ ಗೂಡಿನ ನೊಣಗಳು ಅದನ್ನು ಒಳಗಡೆ ಬಿಡುವುದಿಲ್ಲ, ಇವಾಗ ಕೆಲಸ ಮಾಡುವುದಿಲ್ಲ ಇನ್ನು. ಹಾಗೆ ನಮಗೆ ಬೇಡ ಅಂತ ಹೇಳಿ ಹೊರಗೋಡಿಸ್ತವೆ. ಇನ್ನೊಂದು, ಇಲ್ಲಿ ಗಂಡು ನೊಣ ಬೇಕಾದ್ದು ಅಭಿವೃದ್ಧಿ ಕಾಲದಲ್ಲಿ ಮಾತ್ರ. ಯಾವಾಗ ಆಗಸ್ಟ್ನಿಂದ ಈಗ ಅಂತೂ ಜಾಸ್ತಿ ಅಭಿವೃದ್ಧಿ ಆಗುತ್ತೆ, ಅಂದ್ರೆ ಜನವರಿಯಲ್ಲಿ ಜೇನಿನ ಶುರುವಾಗಿದೆ, ಶುರುವಾಗಿದೆ. ಹಾಗೆ ಈಗ ಅಭಿವೃದ್ಧಿ ಆಗುವ ಜಾಸ್ತಿ ಪ್ರಯತ್ನ ಮಾಡ್ತದೆ. ಈ ಟೈಮಲ್ಲಿ ಜಾಸ್ತಿ ಗಂಡು ನೊಣಗಳಾಗ್ತವೆ. ಅದೇ ಮಳೆಗಾಲದಲ್ಲಿ ಅದಕ್ಕೆ ಆಹಾರ ಕಮ್ಮಿ ಇರ್ತದೆ, ಅಭಿವೃದ್ಧಿ ಆಗುವ ಪ್ರಶ್ನೆಯೂ ಬರುವುದಿಲ್ಲ. ಆ ಟೈಮಲ್ಲಿ ಗಂಡು ನೊಣಗಳನ್ನೇ ಇವುಗಳು ಕೊಂದು ಬಿಸಾಡುವ ಪ್ರಮೇಯವೂ ಇದೆ. ಅದು ಒಂದಾದರೆ ಯಾಕಂದ್ರೆ ಗಂಡಸರು ನಮಗೆ ಕೇರ್ಲೆಸ್ ಅವರು ಹೆಚ್ಚು ಇದು ಮಾಡಬಾರ್ದು. ಅಲ್ಲ, ನನ್ಗನ್ಸ್ತಾ ಇದೆ ಒಂಥರ ಮನುಷ್ಯರೇ ಒಂದು ಸಿವಿಲೈಸ್ಡ್ ಲೈಫ್ ಲೀವ್ ಮಾಡ್ತಿದ್ದಾರೆ ಅಂತೇಳಿ. ಇದು ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಉಂಟಲ್ಲ. ನಂಗೆ ಈ ಗೇಮ್ ಆಫ್ ಥ್ರೋನ್ಸ್ ಇದೆಲ್ಲ ಉಂಟಲ್ಲ, ಕತೆ ಗದ್ದಿಗೆ ಬೇಕಂತೇಳಿ ಜಗಳ ಮಾಡಿ ಕೊಂದು ಆಮೇಲೆ ವಾಪಸ್ ಬೇಕು, ಆ ತರನೇ ಅನ್ಸ್ತಾ ಇದೆ ನನಗೆ. ಅಧಿಕಾರ ಬೇಕು ಅನ್ನೋಂಥ ಗಲಾಟೆ ಎಲ್ಲಿ ಕೂಡ ನಡೀತದೆ ಇರ್ತದಲ್ಲ. ಎಲ್ಲಿ ಗೊತ್ತುಂಟಾ, ಒಂದು ಪೆಟ್ಟಿಗೆಯಲ್ಲಿ 2-4-5 ರಾಣಿ ಆಗ್ತದೆ ಒಂದೊಂದು ಇದು ಅಭಿವೃದ್ಧಿ ಕಾಲದಲ್ಲಿ. ಆ ಟೈಮಲ್ಲಿ ಶುರುವಿಗ ಹೊರಗೆ ಬಂದ ರಾಣಿ ಮೇಯ್ನ್, ಆ ನಂತರ ಬಂದವರನ್ನೆಲ್ಲ ಅದು ಮೊಟ್ಟೆಯನ್ನೇ ಹೊಡೆದಾಕುವ
ಪ್ರಮೇಯ ಜಾಸ್ತಿ. ಅಥವಾ ಕೆಲವೊಂದ್ಸಲ ಪಾಲಾಗಿ ಹೋಗ್ಬೋದು, ನಾನು ಶುರುವಿಗೆ ಬಂದಿದ್ದೇನೆ, ನಾನು ಒಂದಿಷ್ಟು ಜನರನ್ನು ಕರ್ಕೊಂಡು ಹೊರಗೆ ಹೋಗ್ತೇನೆ, ಹಾಗೆ ಕೂಡ ಹೋಗ್ತದೆ. ಒಂದಿಷ್ಟು ಜನ ಅದೇ ಈಗ ನಾವು ಏನು ಡಿವೈಡ್ ಮಾಡ್ಬೇಕಂದ್ರೆ ಅದೇ ಟೈಮಲ್ಲಿ ಮಾಡ್ಬೇಕಲ್ಲ, ಅದೇ ಟೈಮಲ್ಲಿ ಮಾಡಬೇಕು. ಅದು ಒಂದೊಂದು ದಿನ ಹೋಗಿ ನಾನು ಡಿವೈಡ್ ಮಾಡ್ತೀನಿ ಅಂದ್ರೆ ಉಳಿಯೋದೇ ಇಲ್ಲ. ಅದೇ ನಾವು ಕೃತಕವಾಗಿ ಪಾಲು ಮಾಡಿದಾಗ 9ನೇ ದಿವಸ ರಾಣಿ ಹೊರಗೆ ಬರ್ತದೆ. ಮೊಟ್ಟೆಯಿಂದ 9 ಅಥವಾ 10ನೇ ದಿವಸ ರಾಣಿ ಹೊರಗೆ ಬರ್ತದೆ. ಅದೇ ನಾವು 12ನೇ ದಿವಸ ಹೋಗಿ ನೋಡ್ತೇನೆ ಅಂತ ಹೇಳುವಾಗ ಅದು ಒಂದು ಪಾಲಾಗಿ ಹೋಗಿರ್ಬೋದು, ಹಾಗೇನಾದ್ರು ಸಮಸ್ಯೆ ಆಗಿರ್ತದೆ. ನಾವು ಅದು ಕೆಲಸ ಮಾಡುವಾಗ ಬದ್ಧತೆ ಇರಬೇಕು, ಆ ದಿನದ ಬದ್ಧತೆ ಇರಬೇಕು ಇದರಲ್ಲಿ ಮೇನ್ ಆಗಿ. ಮತ್ತು ಇದು ಈ ಮೇಟಿಗೆ ರಾಣಿ ಹೋಗ್ತದೆ, ಇದು ಇದರಿಂದ ಹೊರಗೆ ಬಂದು 3 ಅಥವಾ 4 ದಿವಸದಲ್ಲಿ ಮೇಟಿಗೆ ಹೊರಗೆ ಹೋಗ್ತದೆ. ಮೇಟಿಗೆ ಹೋಗುವಾಗ ಸಾಮಾನ್ಯವಾಗಿ ಸಾಯಂಕಾಲ ಹೋಗುದು ಅಂತ ಹೇಳ್ತಾರೆ. ಮೇಟಿಗೆ ಹೋಗುದು ಸಾಯಂಕಾಲ ರಾಣಿ ಹೊರಗೆ ಹೋಗ್ತದೆ. ಆ ಮೇಟಿಗೆ ಹೊರಗೆ ಹೋಗುವಾಗ ಒಂದಷ್ಟು ಗಂಡು ನೊಣಗಳು ಕೂಡ ಅದರ ಹಿಂದ್ಗಡೆಯಿಂದ ಹೋಗ್ತದೆ, ರಾಣಿಯನ್ನು ಹುಡುಕಿಕೊಂಡು ಹೋಗ್ತದೆ. ಅದೇ ಯಾವುದು ಆ ರಾಣಿಯನ್ನು ಮೇಟ ಆಯಿತೋ ಆ ಗಂಡು ನೊಣ ಸಾಯ್ತದೆ, ಆ ನೊಣ ಸಾಯ್ತದೆ, ರಾಣಿ ಒಳಗೆ ಬರ್ತದೆ. ಅದೇ ಒಂದು ತಮಾಷೆ ಅದಕ್ಕೆ ಮಾತಿದೆ, ರಾಣಿಯ ದಿಬ್ಬಣ ಯಾತ್ರೆ ಗಂಡಿಗೆ ಸ್ಮಶಾನ ಯಾತ್ರೆ ಅಂತ ಹೇಳೋದು ಇದೆ ಅನ್ನೋದು ಮಾತಿದೆ. ಇದು ಹೊಗೆ ಹಾಕುವ ಉದ್ದೇಶ ಅಂದ್ರೆ ಅದು ಕಚ್ಚುತ್ತದಲ್ಲ, ಅದಕ್ಕೆ ಸ್ವಲ್ಪ ಅದಕ್ಕೆ ಹೆದರಿಸುವ ಉದ್ದೇಶದಿಂದ. ಜಾಸ್ತಿ ಹೊಗೆ ಹಾಕ್ಲಿಕ್ಕಿಲ್ಲ, ಅದಕ್ಕೆ ಸ್ವಲ್ಪ ಹೊಗೆ ಹಾಕಿ ಅದನ್ನು ಸ್ವಲ್ಪ ತಂಡ ಮಾಡುವಂತ. ನೊಣಗಳು ಜಾಸ್ತಿ ಇದ್ದಾಗ ಅವುಗಳು ಕೊಚ್ಚು ಓಪನ್ ಮಾಡ್ತಾ ಇದ್ದಾರೆ. ಇಲ್ಲ ಹಾಗೆ ನಮ್ಗೆ ಹೆದರಿಕೆ ಇಲ್ಲಲ್ಲ ಸರ್, ಖಂಡಿತ ಹೆದರಬೇಡಿ, ನಾನಿದ್ದೇನೆ. ಹೌದೌದು. ಓ ರಿತು, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಿದ್ರೆ ನಮ್ಮನೆಲ್ಲೂ ಇತ್ತು ಸ್ವಲ್ಪ ಅಗಲವಾದ ಪೆಟ್ಟಿಗೆ ಇತ್ತು. ಅದರಲ್ಲಿ ಪ್ರತಿ ವಾರ ನಮ್ಮ ಪಕ್ಕದ ಮನೆಯವರೊಬ್ರು ಬಂದು ತೆಗಿತಾ ಇದ್ರು ಜೇನನ್ನ. ಇವಾಗ ಏನಕ್ಕೆ ಮಾಡಲ್ಲ, ಈಗ ಮಾಡಲ್ಲ. ರಾಣಿ ನೋಡ್ಸಿ ಬಿಟ್ರೆ ಅನ್ಸುತ್ತೆ ಎಲ್ಲ ಸೇರಿ ಅಲ್ಲ. ಓ, ಇದು ಜೇನು ತುಂಬಿಸಿ ಕ್ಯಾಪ್ ಮಾಡಿದೆ. ಓಕೆ, ಹೀಗೆ ಕ್ಯಾಪ್ ಮಾಡಿ ಅಂದರೆ ಈಗ ಕ್ಲೋಸ್ ಮಾಡಿದಲ್ಲ, ಹೌದು, ಹೀಗೆ ಕ್ಯಾಪ್ ಮಾಡಿದ ಜೇನು ಒಳ್ಳೆ ಕ್ವಾಲಿಟಿ ಜೇನಾಗಿ ಬರ್ತದೆ. ಅದೇ ನಾವು ಜೇನು ತೆಗೆಯುವಾಗಲೂ ಹಾಗೆ ಇಂಥ ಕ್ಯಾಪ್ ಆದ ಜೇನನ್ನೇ ತೆಗೆಯುವಂಥದ್ದು. ಒಂದು 70% ಆದರೂ ಒಂದು ಕ್ಯಾಪ್ ಆಗಿರಬೇಕು. ಇಂಥ ಇದನ್ನು ತೆಗಿಲಿಕ್ಕಿಲ್ಲ, ಇದು ಕ್ಯಾಪ್ ಆಗಿಲ್ಲ ನೋಡಿ, ಕ್ಯಾಪ್ ಆಗಲಿಲ್ಲ, ಇನ್ನು ಹೋಲ್ಸ್ ಹಾಗೆ ಇದೆ. ಹಾಗೆ ಸರಿ ಸರಿ. ಒಂದು ಇದು ತುಂಬಲಿಕ್ಕೆ ಎಷ್ಟು, ಒಂದು ಕ್ಯಾಸೆಟ್ ಅನ್ಬೋದು, ಇದಕ್ಕೆ ಏನು ಹೇಳ್ತೀರಾ? ಇದಕ್ಕೆ ಒಂದು ಫ್ರೇಮ್ ಅಂತ ಹೇಳೋದು. ಫ್ರೇಮ್, ಇದಕ್ಕೆ ಸೂಪರ್ ಜೇನು ಕೋಣೆ. ಜೇನು ಕೋಣೆ. ಸೊ ಒಂದು ಫ್ರೇಮು ತುಂಬಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಳ್ಳೆ ಇದು ಜೇನು ಕಾಡು ಏರಿಯಾದಲ್ಲಿ ಒಳ್ಳೆ ಹೂ ಇದೆ, ಒಳ್ಳೆ ಜೇನು ಫ್ಲವರಿಂಗ್ ಆಗ್ತಾ ಇದೆ ಅಂತಿದ್ರೆ 10 ದಿವಸ 15 ದಿವಸಕ್ಕೊಂದ್ಸಲ ಕೂಡ ತೆಗಿಲಿಕ್ಕೆ ಆಗುತ್ತೆ. ಸೊ ಒಂದು ಫ್ರೇಮ್ ಅಂದ್ರೆ ಇದರಲ್ಲಿ ಈಗ ನೋಡಿದ್ರೆ ಒಂದು 5 ಫ್ರೇಮ್ ಇದೆ ಅಲ್ಲ? ಹೌದು, 5 ಫ್ರೇಮಲ್ಲಿ ಎಷ್ಟು ಜೇನು ಬರ್ಬೋದು? 1 ಕೆಜಿ ಅಲ್ಲ, ಒಂದು 2 ಕೆಜಿ ವರೆಗೆ ಬರ್ತದೆ. 2 ಕೆಜಿ ಓಕೆ, ನೈಸ್ ನೈಸ್ ನೈಸ್. ಸೊ ಇದೀಗ ಫ್ರೇಮಿಂದ ಈಗ ಜೇನು ತೆಗಿತಾ ಇದ್ದೇವೆ ನೋಡಿ, ಇದನ್ನು ಅನ್ಕ್ಯಾಪ್ ಮಾಡೋದು. ಓಕೆ. ಓ, ಒಳಗೆ ನೋಡಿ. ಹೌದೌದು, ಒಳ್ಳೆ ಇಳಿತಾ ಇದೆ ಜೇನು, ಫ್ರೆಶ್. ಮೈ ಗಾಡ್, ಹೆಂಗಿದೆ ಇದು? ಹಾಗೆ ರಿಪ್ಲೇಸ್ ಮಾಡೋದಲ್ಲ ಸರ್ ಇದನ್ನು? ಮತ್ತೆ ಅದನ್ನು ಏರಿಯನ್ನು ಹಾಗೆ ಇಡೋದು. ಈಗ ಜೇನನ್ನು ತೆಗೆದು ಈಗ ಅದನ್ನು ಏರಿಯನ್ನು ಮತ್ತೆ ಅಲ್ಲೇ ಇಡೋದು. ಓಕೆ. ಮತ್ತೆ ಪುನಃ ಕಟ್ಟಕ್ಕೆ ಟೈಮ್ ಬೇಡ ಅಲ್ಲ? ಇಲ್ಲ, ಫಾಸ್ಟ್ ಆಗಿ ಕಟ್ತದೆ. ನಂತರ ಅದಕ್ಕೆ ಜೇನು ಇಡೋದು ಕೆಲಸ ಮಾತ್ರ. ಸೊ ಲಾಸ್ಟ್ ಸೀಸನ್ ಎಂಡಿಗೆ ತುಂಬಾ ಜೇನು ಸಿಗ್ತದೆ? ತುಂಬಾ ಅಲ್ಲ, ನಿಮಗೆ ಮಾರ್ಚಲ್ಲಿ ಸಿಗುತ್ತೆ ಮೇಣ. ಹೌದು, ಮಾರ್ಚಲ್ಲಿ ಜಾಸ್ತಿ ಜೇನು ಸಿಗುತ್ತೆ. ಓಕೆ. ಮೇಣ ಇದನ್ನು ಕೊನೆಗೆ ಈ ಮೆಷಿನ್ ಎಲ್ಲಿ ಸಿಕ್ತು ಸರ್? ಇದು ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮುಖಾಂತರ ಸಿಗ್ತದೆ. ಅಥವಾ ಇದು ಜೇನು ಸೊಸೈಟಿಗಳು ಇರ್ತವೆ ನೋಡಿ, ಅಲ್ಲಿ ಕೂಡ ಸಿಗುತ್ತೆ. ಓಕೆ ಸರ್. ಇದೇನು ಸರ್, 2 ಬೇರೆ ಬೇರೆ ಕಲರ್ ಬಂದಿದೆ ಅಲ್ಲ? 3 ಬೇರೆ ಬೇರೆ ತರ ಉಂಟು ಶೇಡ್ಸ್. ಹೌದು, ನನ್ನ ಕೈಯಲ್ಲಿ ನೋಡಿ 3 ಫ್ರೇಮ್ ಇದೆ. ಜೇನಿನ ಅದರ ಸಿಹಿ ಮತ್ತೆ ಅದರ ಕಲರ್, ಅದರ ದಪ್ಪ ಎಲ್ಲವೂ ಅದರ ಹೂವಿನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಯಾವ ಹೂವಿಂದ ಜೇನು ತರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಯಾವ ಹೂವಿಂದ ತರ್ತದೆ ಗೊತ್ತಿಲ್ಲ, ಆ ಹೂವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈಗ ನ್ಯಾಚುರಲ್ ಹನಿ ಅಂದ್ರೆ ಹೌದು, ಒಂದೊಂದು ಬಾಟ್ಲಲ್ಲಿ ಒಂದೊಂದು ಕಲರ್ ಇರುತ್ತೆ. ಜನ ಈಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಾರ್ದಾಗತ್ತೆ. ಕಪ್ಪು ಜೇನೇ ಬೇಕು ಕೆಲವರಿಗೆ, ಕೆಲವರಿಗೆ ಕೆಂಪು ಜೇನೇ ಬೇಕು. ಆಕ್ಚುಲಿ ನಾವು ಸೇಲ್ ಮಾಡೋ ಜೇನು ನಿಮ್ಗೆ ಇವತ್ತು ಕೆಂಪು ಜೇನು ಕೊಟ್ರೆ ನೆಕ್ಸ್ಟ್ ಟೈಮ್ ತಗೊಳ್ಳುವಾಗ ಕಪ್ಪು ಜೇನು ಆಗಿರ್ಬೋದು, ಇನ್ನೊಂದ್ಸಲ ಸ್ವಲ್ಪ ಹಳದಿ ಮಿಶ್ರಿತ ಆಗಿ ಕೂಡ ಇರ್ಬೋದು. ಅದು ನ್ಯಾಚುರಲ್ ಇರೋದೇ ಹಾಗೆ, ಅದು ಆ ಹೂವಿನ ಮೇಲೆ ಡಿಪೆಂಡ್ ಆಗಿರೋ. ಅಂದ್ರೆ ಒಂದು ಪಕ್ಕ ಆಯ್ತು ಸರ್, ಈಗ ಯಾರಾದ್ರೂ ಸೇಮ್ ಕಲರ್ ಇದೆ ಜೇನ್ ಮಾಡ್ತಾ ಇದಾರೆ ಅಂದ್ರೆ ಅದು ಏನೋ ಕೃತಕ ಅಂತ ಅಲ್ವಾ?
ಹೌದೌದು, ಅದು ನೋಡಿ ನೀವು ಇಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಒಂದೇ ಪೆಟ್ಟಿಗೆಯಲ್ಲಿ ನೋಡಿ 2 ಕಲರ್ ಜೇನು ಕಾಣಿಸ್ತಾ ಇದೆ ಇಲ್ಲಿ. ಹೌದು, ಇದು ಡಾರ್ಕ್ ಕಲರ್ ಇನ್ನು ಮಾರ್ಚ್ ವೇಳೆಗೆ ಇನ್ನೂ ಕೂಡ ಡಾರ್ಕ್ ಆಗುತ್ತೆ ಇದು ಇನ್ನು. ಓಕೆ ಓಕೆ ಓಕೆ. ನೋಡಿ ನಾವೀಗ ಈ ಥರ ಜೇನು ತೆಗ್ದಾಯ್ತು, ಹಾಂ, ಅನ್ಕ್ಯಾಪ್ ಮಾಡಿ ಆಯಿತು, ಆ್ಯಕ್ಚುಲಿ ಇಡುವ. ಹಾಂ, ಓಕೆ. ಸೊ ಇದು ಪ್ರಾಸೆಸ್ ಅಲ್ಲ? ಪ್ರಾಸೆಸ್, ಹೌದು, ಜೇನು ತೆಗೆಯುವ ಪ್ರಾಸೆಸ್ ಇದು. ಸೊ ಇದೀಗ ನಮ್ಮ ವಾಷಿಂಗ್ ಮೆಷಿನಲ್ಲಿ ಸ್ಪಿನ್ನರ್ ಇರ್ತದಲ್ಲ, ಅದೇ ಥರ ವರ್ಕ್ ಆಗ್ತದಲ್ಲ ಸರ್? ಹೌದು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಗಿ. ಓ ನೋಡಿ ಸೈಡಿಗೆ ನೋಡಿ, ಸೈಡಿಗೆ ಫುಲ್ ಜೇನು ನೋಡಿ ಸುರಿತಾ ಇದೆ ಆ ಕಡೆ ನೋಡಿ. ಓ ಓಕೆ. ಎರಿಯಿಂದ ಜೇನು ಸಿಡಿದಿದೆ ಹೊರಗಡೆ. ಹಾಂ, ಬಾಪ್ರೆ ಬಾಪ. ಇಲ್ಲಿ ನೋಡಿ ಚೀಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಜೇನು ಖಾಲಿ ಆಯ್ತಲ್ಲ, ವಾಪಸ್ ಇಡೋದು, ವಾಪಸ್ ತುಂಬುತ್ತೆ, ಅದಕ್ಕೆ ಬಾಕ್ಸಿಗೆ ರಿಟರ್ನ್ ಇಡುವಂಥದ್ದು ಇದು. ಹಾಂ, ಇನ್ನು ಮತ್ತೆ ಅದನ್ನು ಒಂದು 10-15 ದಿವಸದಲ್ಲಿ ಮತ್ತೆ ಫಿಲ್ ಮಾಡ್ತದೆ, ಕ್ಯಾಪ್ ಮಾಡ್ತದೆ, ಓ ಮತ್ತೆ ತೆಗೆಯುವಂಥದ್ದು. ನೋಡಿ ಕಣ್ಣಿದ್ರೆ ಫ್ರೆಶ್ ಆಗಿ ತೆಗೆದಿರುವಂಥ ಜೇನು ನೋಡಿದ್ರೇ ಆಸೆ ಆಗ್ತಾಯಿದೆ ಈಗ ತಿನ್ನಬೇಕು ಅಂತ. ನೋಡಿ, ವಾವ್. ಇದೀಗ ಮಿಕ್ಸ್ ಆಗಿ ಬಂತಲ್ಲ ಸರ್ ಎಲ್ಲ ಕಲರ್? ಎಲ್ಲ ಕಲರ್ ಮಿಕ್ಸ್ ಆಯ್ತು ಅಲ್ಲಿ ಈಗ. ಸರ್ ನೆಕ್ಸ್ಟ್ ಬ್ಯಾಚಲ್ಲಿ ತೆಗಿಬೇಕಾದ್ರೆ ಬೇರೆ ಕಲರ್ ಕೂಡ ಡಾರ್ಕ್ ಆಗುತ್ತೆ ಅದು. ಡಾರ್ಕ್, ಓಕೆ. ಇದು ನೋಡಿ ಎಲ್ಲ ಸ್ವಲ್ಪ ಎಲ್ಲೋ ಇದೆ ಇದು. ಹೌದು, ನೋಡಿದ್ರಲ್ಲ, ಇದಕ್ಕೆ ಮತ್ತೆ ಬೇರೆ ಏನು ಮಿಶ್ರಣ ಮಾಡೋದಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಇದನ್ನು ಬಾಟ್ಲ್ ಮಾಡಿ ಸೇಲ್ ಮಾಡೋದು? ಇದನ್ನು ಬಾಟ್ಲ್ ಮಾಡಿ ಸೇಲ್ ಮಾಡುವಂಥದ್ದು. ಓ, ಜೇನಿಗೆ ಯಾರು ಎಂತ ಕೃತಕ ಏನಾದರೂ ಮಿಶ್ರಣ ಮಾಡ್ತಾನೋ ಹಾಂ, ಅವ ನಿಜವಾಗಿಯೂ ಎಂಥದ್ದು ಒಂದು ಒಳ್ಳೇದಾಗಲಿಕ್ಕಿಲ್ಲ. ಪಾಪದ ಕೆಲಸ. ಯಾಕೆ ಗೊತ್ತುಂಟಾ? ಹಾಂ, ಜೇನು ಒಂದು ಕೊಡೋದು ಮಕ್ಕಳಿಗೆ ಹೌದು ಹೆಚ್ಚಾಗಿ, ಹಾಂ, ಔಷಧವಾಗಿ. ಹೌದು, ನಾವು ಯಾವುದೋ ವಿಷವನ್ನು ಮಕ್ಕಳಿಗೆ ತಿನ್ನಿಸಿದಾಗ ಆಗುತ್ತೆ. ಅದೌದು. ಇನ್ನೊಂದು ದೇವರಿಗೆ, ಹೌದು, ನಾವು ದೇವರಿಗೆ ಅಭಿಷೇಕಕ್ಕೆ, ಹೌದು, ದೇವರಿಗೆ ನಾವು ಯಾವುದೋ ಒಂದು ವಿಷವನ್ನು ಅಭಿಷೇಕ ಮಾಡಿದ ಹಾಗೆ ಆಗುತ್ತೆ. ಹಾಗಾಗಿ ನಾವು ಅದು ಒಂದು ದೊಡ್ಡ ಪಾಪದ ಕೆಲಸ ಅದು. ಹೌದು. ಹಾಗಾಗಿ ಅದು ನಾವು ಜೇನು ಯಾರು ಕೃಷಿಗೆ ಮಾಡ್ತಾನೋ ಹಾಂ, ಅವನಿಂದ ತಗೊಂಡ್ರೆ ನಿಮಗೆ ಒಳ್ಳೆಯದು ಅಂತ. ಹೌದು, ನಿಮ್ಗಂತೂ ಬಿಡಿ ಇವಾಗ ಈಸಿಲಿ ಸಿಕ್ಬಿಡುತ್ತೆ. ಹೌದು, ರೇರ್ ಪೇಟ್ ಇದೆಯಲ್ಲ ನಮ್ಮದು, ಖಂಡಿತ. ಎಲ್ಲಿ ಇಂಡಿಯಾದ ಯಾವುದೇ ಮೂಲೆಯಲ್ಲಿ ಇರಲಿ ನೀವು ನಿಮ್ಗೆ ತಲುಪಿಸೋ ಕೆಲಸ ಆಗ್ತದೆ. ಅಂಡಮಾನ್ ನಿಕೋಬಾರಲ್ಲಿದ್ರು ಕಳಿಸ್ತೀವಿ. ಅದೇ ರೇರ್ಪೇಟೆ ಒಂದು ಕೃಷಿಕರು ಮತ್ತು ಗ್ರಾಹಕರ ಒಂದು ಕೊಂಡಿಯಾಗಿ ಅಲ್ವಾ ಕೆಲಸ ಮಾಡ್ತಿದ್ದೀರಿ. ಅದು ಅಲ್ಲ, ನಮಗೂ ಅದೇ ಇಂಟೆನ್ಷನ್ ಇತ್ತು ಸರ್. ಇನ್ನೊಂದು ವಿಷಯ ಏನು ಗೊತ್ತಾ ಸರ್, ಜೇನು ಯಾರು ಕೂಡ ಜೇನನ್ನು ಈಗ ನಂಬುವ ಸ್ಥಿತಿಯಲ್ಲಿಲ್ಲ. ಹೌದು, ವಿಶ್ವಾಸಾರ್ಹವಾಗಿ ನಾವು ಜೇನು ಮಾರಾಟ ಮಾಡೋದೇ ದೊಡ್ಡ ಒಂದು ಸವಾಲು. ಹೌದು, ಕೇಳೋದೇ ಇದೆ, ನೀವು ಏನಾದರೂ ಮಿಶ್ರಣ ಮಾಡಿದ್ದೀರಾ? ಹೌದು. ಹಾಗಾಗಿ ನೀವು ನಮ್ಮ ಸ್ಥಳಕ್ಕೆ ಬಂದು ನೀವು ಹಾಂ, ಲೈವ್ ಆಗಿ ನೋಡಿದ್ರಿಂದ ಹೌದು, ಅದು ನಮಗೆ ಕೂಡ ಒಂದು ಖುಷಿ. ಯಾಕಂದರೆ ಇದು ಜನಕ್ಕೆ ಕೂಡ ಒಂದು ವಿಶ್ವಾಸ ಕೊಡ್ತದೆ ಅಂತ. ಅದೊಂದು ರೇರ್ಪೇಟೆಗೆ ನಾವು ದೊಡ್ಡ ಧನ್ಯವಾದ. ನಮ್ಮ ಇಂಟೆನ್ಷನ್ ಅದೇ ಇತ್ತು. ಹೌದು, ಚಿಕ್ಕ ಚಿಕ್ಕ ವೆಂಡರ್ಸು, ಆಮೇಲೆ ನಿಜಕ್ಕೂ ಒಂದು ಒಳ್ಳೆ ಅಥೆಂಟಿಕ್ ಪ್ರಾಡಕ್ಟ್ಸನ್ನು ಮಾಡೋರಿಗೆ ಹೌದು, ಜಗತ್ತಿಗೆ ಪರಿಚಯಿಸಬೇಕು ಅಂಥೇಳಿ. ಹೌದು, ಮತ್ತು ಅಂಥ ಪ್ರಾಡಕ್ಟ್ಸು ಯಾವತ್ತೂ ಸಿಗೋದಿಲ್ಲ ಅನ್ನೋ ಥರ ಆಗಬಾರ್ದು ಅಂಥೇಳಿ ಅದೇ ಒಂದು ದೃಷ್ಟಿಯಿಂದ ಸ್ಟಾರ್ಟ್ ಮಾಡಿದ್ದು. ಹೌದು. ಆಲ್ರೆಡಿ ನಿಮ್ಮ ಬಿ ವ್ಯಾಕ್ಸ್ ಕ್ರೀಮ್ ಅಂತೂ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಈ ಜೇನು ಕೂಡ ತುಂಬ ಜನ ಆರ್ಡರ್ ಮಾಡಿದ್ದಾರೆ. ಹೌದು. ಈ ವಿಡಿಯೋ ನೋಡಿದ ನಂತರ ಅಂತೂ ತುಂಬ ಜನ ಇನ್ನಷ್ಟು ಆರ್ಡರ್ ಮಾಡ್ತಾರೆ ಸರ್. ಎಷ್ಟಿದೆ ಸರ್ ಇದೀಗ ಸಾಧಾರಣ? ಈಗ ಇದರಲ್ಲಿ ಒಂದು 5 kg ಇರ್ಬೋದಾ, 4 kg ಇರ್ಬೋದು ಈಗ. ಓ ಹೌದೌದು, ನೋಡಿ ಸರ್, ಇದು ಪ್ರಾಫಿಟ್ ಮಾಡ್ಬೋದು ಹಾಗಾದ್ರಲ್ಲ? ಖಂಡಿತ. ನಾವು ಅದು ಒಂದು ಮೇಯ್ನಾಗಿ ಬೇಕಿರುವಂಥ ತರಬೇತಿ, ಹಾಂ, ಇನ್ನೊಂದು ಕೆಲಸ ಮಾಡಿದ ನಂತರ ಅದರ ಹಿಂದೆ ಬದ್ಧತೆ, ಕರೆಕ್ಟ್, ಎರಡು ಬೇಕು. ಟ್ರೈನಿಂಗ್ ತಗೊಳ್ಳೋದೇ ನಾವು ಜೇನು ಕೃಷಿ ಮಾಡೋದು ಕಷ್ಟ. ಟ್ರೈನಿಂಗ್ ನಾನು ನಿಮ್ಮ ನಂಬರ್ ಕೊಟ್ಬಿಡ್ತೀನಿ ಸರ್, ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಲಿ. ಒಂದು ವೇಳೆ ನೀವು ತೋಟಗಾರಿಕೆ ಇಲಾಖೆ ಹೋದರೆ ಅಲ್ಲಿ ಕೂಡ ತರಬೇತಿ ಸಿಗುತ್ತೆ. ಹೌದು, ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಈ ಥರ ಇಕ್ವಿಪ್ಮೆಂಟ್ ಸಿಗಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು. ಇದೆಲ್ಲ ಕೊಡ್ತೀರಲ್ಲ? ನಾವು ಪೆಟ್ಟಿಗೆ ಕೊಡ್ತೇವೆ, ಜೇನು ಹುಳ ಕೊಡ್ತೇವೆ. ಜೇನು ಹುಳ ಅಂದರೆ ಬರೀ ಹುಳ ಎಲ್ಲ ಕೊಡೋದು, ಅದರಲ್ಲಿ ಒಂದು ಕ್ವೀನ್ ಇರುತ್ತೆ, 3 ಫ್ರೇಮ್, ಒಂದು ಕಾಲನಿ ಅಂತ ಹೇಳೋದು. ಅದು ಕರೆಕ್ಟ್. ಅದು ಕೂಡ ಕೊಡ್ತೇವೆ, ಸ್ಟ್ಯಾಂಡ್ ಕೂಡ ಕೊಡ್ತೇವೆ. ಅದು ಕೊಡುವಂಥದ್ದು ಈಗ ಅಲ್ಲ, ಜೇನುಗಾಲದಲ್ಲಿ ಕೊಡೋದಿಲ್ಲ ಸರ್. ಇನ್ನೊಂದು ಸರ್, ನಾನು ಕೇಳಿದೆ, ಈ ಸ್ಟಿಂಗ್ಲೆಸ್ ಹನಿ ಬಿ ಅಂತ ಬರ್ತದೆ ಸರ್, ಅದಕ್ಕೂ ಏನು ವ್ಯತ್ಯಾಸ ಅಂತ ತೋರಿಸ್ತೇನೆ. ಸೊ ಇದೇ ನೋಡಿ ಮೊಜೆಂಟಿ, ಸ್ಟಿಂಗ್ಲೆಸ್ ಅಂತ ಹೇಳ್ತಾರೆ ಅಥವಾ ಮಿಸ್ರಿ ಅಂತ ಹೇಳ್ತಾರೆ. ಕೆಲವು ಕಡೆ ಚಿಕ್ಕ ಚಿಕ್ಕದಿರುತ್ತೆ, ಅದ್ರೊಳಗೆ ನೀವು ತೋರ್ತಿರ್ಬೋದು.
ಇದಕ್ಕೆ ಹೆವಿ ರೇಟ್ ಇದೆಯಲ್ಲ ಸರ್? ಹೌದು ಸರ್, ಇದಕ್ಕೆ 3,000 3,500 ಎಲ್ಲ ರೇಟ್ ಇದೆ ಒಂದು ಕೆಜಿಗೆ. ಇದು ಒಂದು ಕೆಜಿ ಕಲೆಕ್ಟ್ ಮಾಡ್ಲಿಕ್ಕೆ ಹರಸಾಹಸ ಪಡಬೇಕು. ಖಂಡಿತ. ಇದರಲ್ಲಿ ಒಂದು ಪೆಟ್ಟಿಗೆಲ್ಲ ಸಿಗೋದು ನಿಮಗೆ 300 ಗ್ರಾಮ್ ಅಷ್ಟೇ ಜೇನು ಸಿಗುವಂಥದ್ದು. ಅದು ಎಷ್ಟು ಟೈಮಲ್ಲಿ? ವರ್ಷದಲ್ಲಿ. ನಾವು ಆ ಪೆಟ್ಟಿಗೆಯಲ್ಲೇ 4-5 ಸಲ ಜೇನು ತೆಗಿಬಹುದು, 5-6 ಸಲ ಕೂಡ ಜೇನು ಸಿಗ್ಲಿಕ್ಕೆ ಆಗುತ್ತೆ ದೊಡ್ಡ ತುಡು ಜೇನಲ್ಲಿ. ಮೊಜೆಂಟಿಯಲ್ಲಿ ಹಾಗಲ್ಲ, ಮಿಸ್ರಿ ಜೇನಲ್ಲಿ ಹಾಗಲ್ಲ, ವರ್ಷಕ್ಕೆ ಒಂದೇ ಸಲ ಜೇನು ತೆಗಿಲಿಕ್ಕೆ ಆಗುವಂಥದ್ದು. ವರ್ಷಕ್ಕೆ ಒಂದೇ ಸಲ. ಗ್ಲಾಸ್ ಪೆಟ್ಟಿಗೆ ಯಾಕೆ ಮಾಡಿದ್ದು? ಇದು ಅಂದ್ರೆ ಕೆಲವರು ಮಕ್ಕಳು ಬರ್ತಾರೆ ನೋಡ್ಲಿಕ್ಕೆಲ್ಲ, ಅವರಿಗೆ ಬೇಕಾಗಿ ನಾವು ಅವ್ರಿಗೆ ಎಜುಕೇಶನ್ ಪರ್ಪಸ್ಗೆ ಬೇಕಾಗಿ ಮಾಡಿರುವಂಥದ್ದು. ನಾವು ಇಂಥ ಪೆಟ್ಟಿಗೆಯಲ್ಲಿ ಸಾಕ್ತೇವೆ ನೋಡಿ, ಇಲ್ಲಿ ಕೂಡ ಇದೆ ಚಿಕ್ಕ ಚಿಕ್ಕ ಪೆಟ್ಟಿಗೆಯಲ್ಲಿ, ಅಲ್ಲಿ ಮೇಲೆ ಕೂಡ ಹ್ಯಾಂಗ್ ಮಾಡಿದ್ದೇವೆ. ಇದೊಂದು ಓಪನ್ ಮಾಡ್ಬೋದು ಸರ್? ಖಂಡಿತ ಮಾಡ್ಬೋದು. ಇದು ಮರಕ್ಕೆಲ್ಲ ಕಟ್ತದಲ್ಲ? ಮರದ ಒಳಗೆ ಕಟ್ತದೆ, ಮತ್ತೆ ಗೋಡೆಯಲ್ಲಿ ಕಟ್ತದೆ. ಓಕೆ ನೋಡಿ, ಇಲ್ಲಿ ನೋಡಿ ಜೇನು ಮಾಡಿದೆ ನೋಡಿ ಇಲ್ಲಿ. ಹೌದು. ಓಕೆ, ಅದ್ರ ಜೇನು ಟೇಸ್ಟ್ ಮಾಡ್ತೀರಾ ಸರ್ ಒಂದ್ಸಲ? ಟೇಸ್ಟ್ ಮಾಡ್ಬೇಕು ಸರ್. ಲೈವ್ ಟೇಸ್ಟ್ ಮಾಡಿ. ಲೈವ್ ಟೇಸ್ಟ್ ಮಾಡಲೇಬೇಕು ಈಗ. ನಾವು ಹೊನ್ನಾವರದಲ್ಲಿ ಹೋದಾಗ ತಿಂದಿದ್ದೀವಿ. ಹೌದಾ? ಇವ್ರಿಗೆ ಕೊಟ್ಟೆ ನಾನು, ಅಯ್ಯೋ ಆ ಜೇನು ಬೇಡ ಅಂತ. ಇದರ ವಿಶೇಷ ಏನಂದ್ರೆ ಇದು ಸ್ವಲ್ಪ ಹುಳಿ ಟೇಸ್ಟ್. ಈ ಜೇನು ಹುಳಿ ಟೇಸ್ಟ್, ಬಟ್ ತುಂಬಾ ಮೆಡಿಸಿನಲ್. ಅದು ವಿಶೇಷ ಅಂದ್ರೆ ಇದು ತುಳಸಿ, ತುಂಬೆ ಅಂತ ಹುಲ್ಲಿನ ಜಾತಿಯ ಗಿಡಗಳಿಗೆ ಜಾಸ್ತಿ ಹೋಗುವಂಥದ್ದು. ಅಂದ್ರೆ ಈ ಕಾನ್ಸೆಪ್ಟ್ ನೋಡಿ, ಈ ದೊಡ್ಡ ದೊಡ್ಡ ಜೇನುಗಳು ಕೆಲವೊಂದಷ್ಟು ಗಿಡ ಚಿಕ್ಕ ಪ್ರಭೇದಗಳಿರುತ್ತೆ, ಅದು ಒಳಗೆ ಹೋಗಿ ಪರಾಗಸ್ಪರ್ಶ ಮಾಡೋಕ್ಕಾಗಲ್ಲ, ಜೇನು ಹೀರ್ಕೊಳ್ಳೋಕ್ಕಾಗಲ್ಲ. ಇದು ಹಾಗಲ್ಲ, ಈ ಚಿಕ್ಕ ಹೂ ಇರುತ್ತಲ್ಲ ಅದ್ರ ಒಳಗೂ ಹೋಗಿ ತರೋದ್ರಿಂದ ನಿಮ್ಗೆ ಇನ್ನಷ್ಟು ಸಸ್ಯ ಪ್ರಭೇದಗಳ ಈ ಜೇನು ಸಿಗುತ್ತೆ ನಿಮ್ಗೆ. ಹಂಗಾಗಿ ಮೆಡಿಸಿನಲ್ ಪ್ರಾಪರ್ಟಿ ಜಾಸ್ತಿ. ಇನ್ನೊಂದು ಕೈತೋಟ ಮಾಡುವವರು ಒಂದಾದ್ರೂ ಮೊಜೆಂಟಿ, ನಿಮಗೆ ಸಿಟಿಯಲ್ಲಿ ತುಡೆ ಜೇನು ಸಾಕ್ಲಿಕ್ಕೆ ಕಷ್ಟ, ಹಾಗಾಗಿ ಒಂದಾದ್ರೂ ಮೊಜೆಂಟಿ ಪೆಟ್ಟಿಗೆಯನ್ನು ನೀವು ಇಡಿ, ನಿಮಗೆ ಕೈತೋಟದಲ್ಲಿ ಒಂದು ಪರಾಗಸ್ಪರ್ಶಕ್ಕೆ ಒಂದು ಒಳ್ಳೇದಾಗುತ್ತೆ ಅಂತ ಅಲ್ವಾ? ಮೇಂಟೆನೆನ್ಸ್ ಇಲ್ಲ. ಹೌದು ಸರ್, ಟೇಸ್ಟ್ ಮಾಡೋಣ ಸರ್. ನೀವು ಹೇಳಿದ ನಂತರ ನನಗದು ಭಾಳ ಆಸೆ ಆಗ್ತಾಯಿದೆ ಈಗ. ಲೈವ್ ಸರ್, ಇಲ್ಲಿ ನೋಡಿ ತೋರ್ತಾ ಇದೆಯಲ್ಲ ನಿಮಗೆ, ಇದರಲ್ಲಿ ಹಿಡಿತಿದೆ ಏನು? ಮೇಗೋಡ್ ಚೆನ್ನಾಗಿದೆ ಮೇಡಮ್ ನೋಡಿ. ವಾ ಸ್ವಲ್ಪ ಹುಳಿ ಟೇಸ್ಟ್, ಸ್ವಲ್ಪ ಹುಳಿ, ಬಟ್ ಸಕ್ಕತ್ತಾಗಿದೆ ಟೇಸ್ಟ್. ಅದು ಟೇಸ್ಟ್ ಡಿಫರೆಂಟ್ ಅದರದ್ದು. ಟೇಸ್ಟ್ ಮಾಡಿದ್ಯಾ ಸ್ನೇಹ? ನಾನು ಅಲ್ಲಿ ಅಮ್ಮನ ಮನೇಲೆಲ್ಲ ತಿಂತೀನಿ ಸರ್. ಅವರು ಈ ಅಡಿಕೆ ಮರದ ಇದಕ್ಕೆಲ್ಲ ಇಟ್ಟಿರ್ತಾರೆ. ಮೊನ್ನೆ ಹೋದಾಗ ಅದನ್ನ ತೆಗೆದು ಅಪ್ಪ ಕೊಟ್ಟಿದ್ದಾರೆ ಮಾಡ್ತಾರೆ. ಸ್ನೇಹ ನೋಡಿ ಒಂಥರ ಪ್ರೋ, ಇನ್ನೊಂದು ಟಚ್ ಮಾಡದಿರೋ ಫೀಲ್ಡೇ ಇಲ್ಲ ಅಂತ. ಇನ್ನೊಂದು ಹೆಚ್ಚಿನವರ ಮನೆ ಗೋಡೆಯಲ್ಲಿ ಇರ್ತದೆ, ಮತ್ತೆ ಕೆಲವರ ಕರೆಂಟ್ ಮೀಟರ್ ಬಾಕ್ಸ್ ಅಲ್ಲಿ ಇರ್ತದೆ, ಸಣ್ಣದು. ದಯವಿಟ್ಟು ಅದನ್ನು ಯಾರು ಒಂದು ಸ್ಪ್ರೇ ಹೊಡೆದು ಓಡಿಸುವ ಅಥವಾ ಕೊಲ್ಲುವ ಕೆಲಸ ಮಾಡಬೇಡಿ. ಅದು ನಮ್ಮ ಪ್ರಕೃತಿಗೆ ಕೊಡುವಂತಹ ಕೊಡುಗೆಯನ್ನು ನಿಮ್ಗೆ ಯಾರಿಂದ್ರೂ ಅದನ್ನು ಸಾಧ್ಯ ಇಲ್ಲ ಅನ್ನೋದು. ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿದೆ. ಅಸಾಧ್ಯ ಆದ್ರೆ ಅದನ್ನು ಯಾವ್ದಾದ್ರು ಪೆಟ್ಟಿಗೆಗೆ ಒಂದು ಶಿಫ್ಟ್ ಮಾಡಿ, ಒಂದು ಟ್ರೈನಿಂಗ್ ತಗೊಂಡು ಯಾರಾದ್ರೂ ಪೆಟ್ಟಿಗೆಗೆ ಶಿಫ್ಟ್ ಮಾಡಿ ಸಾಕಾಣಿಕೆ ಮಾಡಿ ಅಂತ ಹೇಳುವಂಥದ್ದು ನಾವು. ಇದೊಂದು ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕೆಳಗಡೆ ಜಡ್ಡಿ ಥರ ಕ್ರಿಸ್ಟಲ್ ಆಗಿದೆ. ತುಂಬ ಜನ ಅಂತಾರೆ ಸಕ್ಕರೆ ಹಾಕಿದ್ದೀವಿ ಅಂತೇಳಿ, ಇಲ್ಲ, ಜೇನೇ ನ್ಯಾಚುರಲ್ ಆಗಿ ಕ್ರಿಸ್ಟಲ್ ಆಗುವಂಥದ್ದು. ಇದು ಸ್ವಲ್ಪ ಬಿಸಿಲಿಗಿಟ್ರೆ ಆಟೋಮೆಟಿಕ್ಲಿ ಸರಿಯಾಗುತ್ತೆ. ಮತ್ತು ಇಲ್ಲಿ ನೋಡಿ, ಬೇರೆ ಬೇರೆ ಪ್ಲೇಸಿಂದ ಇವರು ಕಲೆಕ್ಟ್ ಮಾಡಿದ್ದಾರೆ. ಕಲರ್ ಹೆಂಗಿದೆ ನೋಡಿ, ಬೇರೆ 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 ಇದೆ ಕಲರು. ಸೊ ಇದೆಲ್ಲ ಅವರು ಲಾಸ್ಟಿಗೆ ಈ ಥರ ಬಾಟ್ಲಿಂಗ್ ಮಾಡಿ ನಿಮಗೆ ಕಳಿಸ್ತಾರೆ. ಸೊ ಇದು ನಾವು ಹೇಳ್ದಂಗೆ ಬಿ ವ್ಯಾಕ್ಸ್ ಕ್ರೀಮ್ ಇದೆಯಲ್ಲ, ಇದೊಂದು ಸಲ ಯೂಸ್ ಮಾಡಿ ನೋಡಿ ಆಯಿತಾ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ನಾನೇನು ಅದ್ರ ಬಗ್ಗೆ ಹೇಳಲ್ಲ, ಆಲ್ರೆಡಿ ವೆಬ್ಸೈಟಲ್ಲಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿದ್ದಾರೆ ಜನರು. ತುಂಬ 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 ಇನ್ಫಾರ್ಮೇಷನ್ ಸಿಕ್ತು ಇಲ್ಲಿ ಬಂದು. ಇನ್ಫ್ಯಾಕ್ಟು ನನ್ನ ಅಕ್ಕನ ಮನೇಲಿ ನಾನು ಅದೊಂದು ವೀಡಿಯೋಸ್ ಮಾಡಿದ್ದೆ ಲಾಸ್ಟ್ ಟೈಮ್. ಒಂದು ಅವರ ತೋಟದಲ್ಲಿ ಒಂದು 10-12 ಈ ಥರ ಜೇನು ಗೂಡು, ಅಂದರೆ ಕೃತಕ ಗೂಡನ್ನು ಹಾಕಿ ಅವ್ರು ಮಾಡ್ತಿದ್ದಾರೆ. ಬಟ್ ಇಷ್ಟೊಂದು ಇನ್ಫಾರ್ಮೇಷನ್ ಇತ್ತು, ಜೇನು ನೊಣದ ಸೈಕಲ್ ಅದೆಲ್ಲ ನನಗೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ನನಗೂ ತುಂಬ ಖುಷಿಯಾಗಿದೆ, ಇಷ್ಟು ಮಾಹಿತಿ ಸಿಕ್ತು. ನಿಮಗೂ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ಇನ್ನು ಯಾರಿಗಾದ್ರು ಜೇನು ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದವರು ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ. ಮತ್ತು ಇವ್ರ ಪ್ರಾಡಕ್ಟ್ಸ್ ಬೇಕಿದ್ದರೆ ನಿಮಗೆ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ತಲುಪಿಸೋಂಥ ಜವಾಬ್ದಾರಿ ನಾವು ಮಾಡ್ತೇವೆ ರೇರ್ಪೇಟಿ ಮೂಲಕ. ಸೊ ಅದರ ಥ್ರೂ ನೀವು ಆರ್ಡರ್ ಮಾಡ್ಬೋದು. ನಾವಂತೂ ಆಲ್ರೆಡಿ ಆ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸೊ ಯೂಸ್ ಮಾಡಿದವರಿಗೆ ಗೊತ್ತಿದೆ, ಯಾಕಂದರೆ ತುಂಬ ಸೇಲ್ ಆಗಿದೆ. ಹೌದೌದು, ನಿಜ. ನನಗೆ ರೇರ್ಪೇಟಿ ಬಂದ ನಂತರ ಒಂದು ದೊಡ್ಡ ಮಾರ್ಕೆಟ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದು ಒಂದು ಕೃಷಿಕರೊಂದಿಗೆ ನೇರವಾಗಿ ಒಂದು ಯಾರು ಉತ್ಪಾದನೆ ಮಾಡ್ತಾನೋ ಅವನ ಜೊತೆ ನೇರ ಒಂದು ಕನೆಕ್ಟ್ ಮಾಡುವಂಥ ದಾರಿ. ಅಲ್ಲ, ನಾವು ಇವ್ರ ಪ್ರಾಡಕ್ಟ್ ಲಿಸ್ಟ್ ಆದಾಗ ಇಷ್ಟೊಂದು ರೆಸ್ಪಾನ್ಸ್ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ.
ಯಾಕಂದರೆ ಅಷ್ಟು ಪ್ರಾಡಕ್ಟ್ಸು ಸೇಲ್ ಆಗಿದೆ, ತುಂಬ ಜನ ಸಹಕಾರ ಕೊಟ್ಟಿದ್ದೀರಿ. ಇದೇ ಥರ ಸಹಕಾರ ಮುಂದುವರಲಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.